Students, good evening all. Welcome to Sankalp Learning Solutions. ವಿದ್ಯಾರ್ಥಿಗಳೇ, ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನೋ ಅಧ್ಯಾಯವನ್ನ ಕಲಿತಾ ಇದ್ವಿ ಅಲ್ವಾ? ಈ ಅಧ್ಯಾಯದಲ್ಲಿ ನಿನ್ನೆ ತರಗತಿಯಲ್ಲಿ ಏನೇನ್ ಕಲ್ತಿದ್ದೇವೆ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ನಿನ್ನೆ ತರಗತಿಯಲ್ಲಿ ನಾವು ಮೊದಲನೇದಾಗಿ ಏನ್ ಕಲ್ತಿದ್ವಿ? ನೇರವಾದ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ತಿನಿಂದ ಉಂಟಾದ ಕಾಂತಕ್ಷೇತ್ರ ಅಲ್ವಾ? ನಿನ್ನೆ ತರಗತಿಯಲ್ಲಿ ಫಸ್ಟ್ ಏನ್ ಕಲ್ತಿದ್ದೇವೆ? ನೇರವಾದ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ತಿನಿಂದ ಉಂಟಾದ ಕಾಂತಕ್ಷೇತ್ರ ಅನ್ನೋ ಕಾನ್ಸೆಪ್ಟ್ ಅನ್ನ ಕಲ್ತಿದ್ವಿ. ಇಲ್ಲಿ ಏನ್ ಮಾಡಿದ್ದೇವೆ? ನಾನು ಜಸ್ಟ್ ಕಾನ್ಸೆಪ್ಟ್ ಅನ್ನ ನಿನ್ನೆ ಕ್ಲಾಸ್ ಇದ್ದನ್ನ ಹೇಳ್ತೇನೆ, ಒಂದ್ಸಲ ಹೇಳ್ಕೊಂಡು ಇವತ್ತಿನ ಕಾನ್ಸೆಪ್ಟ್ ಅನ್ನ ಸ್ಟಾರ್ಟ್ ಮಾಡೋಣ, ಆಯ್ತಾ? ಸೊ ನೇರವಾದ ವಾಹಕದಲ್ಲಿ ಅಂದ್ರೆ ಏನು? ಸ್ಟ್ರೈಟ್ ಕಂಡಕ್ಟರ್ಸ್ ಅಲ್ಲಿ ಸ್ಟ್ರೈಟ್ ಕಂಡಕ್ಟರ್ಸ್ ಅನ್ನ ಏನ್ ಮಾಡಿದ್ದೇವೆ? ಮಂಡಲದಲ್ಲಿ ಜೋಡಣೆ ಮಾಡಿದಾಗ ಅಲ್ಲಿ ಕೀ ಆನ್ ಸ್ಟ್ರೇಟ್ ಅಲ್ಲಿ ಇದ್ದಾಗ, ಕೀ ಕ್ಲೋಸ್ ಆದಾಗ ಏನಾಗತ್ತೆ? ಮಂಡಲ ಕಂಪ್ಲೀಟ್ ಆಗಿ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ವಿದ್ಯುತ್ ಪ್ರವಾಹ ಆದಾಗ ಏನಾಗತ್ತೆ? ಕಾಂತಕ್ಷೇತ್ರ ಉತ್ಪತ್ತಿ ಆಗತ್ತೆ, ಹೌದಾ? ಇದು ನಮಗ್ ಗೊತ್ತಿದೆ. ಸೊ ಹಾಗಾದ್ರೆ ಕಾಂತಕ್ಷೇತ್ರ ಉತ್ಪತ್ತಿ ಆದ್ಮೇಲೆ ಏನಾಗ್ಬೇಕಾಯ್ತು? ಕಾಂತೀಯ ಬಲರೇಖೆಗಳು ಫಾರ್ಮ್ ಆಗ್ಬೇಕು ಅಲ್ವಾ? ಸೊ ಬಲರೇಖೆಗಳು ಏನಾಗಿದೆ? ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಏನಾಗತ್ತೆ? ಫಾರ್ಮ್ ಆಗತ್ತೆ ಅನ್ನೋದನ್ನ ಏನ್ ಮಾಡಿದ್ದೆ? ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಲ್ವಾ? ಸೊ ಹಾಗೆ ಏನನ್ನ ಕಲ್ತಿದ್ವಿ? ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಏನಾಗತ್ತೆ? ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗತ್ತೆ ಅನ್ನೋದನ್ನು ಕೂಡ ಏನ್ ಮಾಡಿದ್ದೇವೆ? ನಿನ್ನೆ ಕ್ಲಾಸ್ ಅಲ್ಲಿ ಕಲ್ತಿದ್ದೇವೆ ಅಲ್ವಾ? ಹಾಗೆ ಹೇಗೆ ನಾವು ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಾವು ಮಂಡಲದಲ್ಲಿ ತೋರಿಸ್ತೇವೋ ಹಾಗೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಏನಾಗ್ಬೇಕಾಯ್ತು? ಕಾಂತಕ್ಷೇತ್ರದ ದಿಕ್ಕು ಬದಲಾಗ್ಬೇಕಾಯ್ತು. ದಿಕ್ಕು ಬದಲಾಗಿದ್ದನ್ನ ನಾವು ಹೇಗೆ ತೋರಿಸ್ತೇವೆ? ಡೈರೆಕ್ಷನ್, ಆರೋ ಮಾರ್ಕ್, ಬಾಣದ ಗುರುತನ್ನು ಹಾಕಿ ತೋರಿಸ್ಬೇಕು ಅಲ್ವಾ? ಸೊ ಅದನ್ನ ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸ್ಬೇಕು ಅಂದ್ರೆ ನಮಗೆ ಏನ್ ಬೇಕು? ಬಲಗೈನ ಹೆಬ್ಬೆರಳ ನಿಯಮವನ್ನ ನಿನ್ನೆ ಕಲ್ತಿದ್ದೇವೆ ಅಲ್ವಾ? ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಹೇಳ್ತೇವೆ. ಇದನ್ನ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಸೊ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಹೆಬ್ಬೆರಳಿನ ದಿಕ್ಕು ವಿದ್ಯುತ್ ಪ್ರವಾಹವನ್ನ ತೋರಿಸಿದ್ರೆ ಏನಾಗತ್ತೆ? ಇಲ್ಲಿ ಸುತ್ತಲೂ ಸುತ್ತಿಕೊಂಡಿರುವ ನಮ್ಮ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸುತ್ತೆ. ಸೊ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗಿದೆ? ಅಪ್ವರ್ಡ್ ಡೈರೆಕ್ಷನ್ ಅಥವಾ ವಿದ್ಯುತ್ ಪ್ರವಾಹದ ದಿಕ್ಕು ಮೇಲ್ಗಡೆ ತೋರಿಸ್ತಾ ಇದೆ ಅಂದ್ರೆ ಇಲ್ಲಿ ಏನಾಗ್ಬೇಕು? ಕಾಂತಕ್ಷೇತ್ರದ ದಿಕ್ಕು ಏನಾಗತ್ತೆ? ಅಪ್ರದಕ್ಷಿಣೆ ಅಂತ ಹೇಳಿದ್ದೆ ನಾನಿನ್ನ ಅಲ್ವಾ? ಅಥವಾ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿದ್ವಿ ಅಲ್ವಾ? ಹೀಗೋದ್ರೆ ಆಂಟಿ ಕ್ಲಾಕ್ ವೈಸ್, ಹೀಗ್ ಬಂದ್ರೆ ಕ್ಲಾಕ್ ವೈಸ್, ಗೊತ್ತಿದೆ ಅಲ್ವಾ? ಇಲ್ಲೇನಾಗಿದೆ? ಇಲ್ಲಿ ನೋಡಿ, ಇಲ್ಲಿ ಕ್ಲಾಕ್ ವೈಸ್ ಅಲ್ಲಿ ಬರ್ತಾ ಇದೆ ಅಲ್ವಾ? ಹೇಗಿದೆ? ವಿದ್ಯುತ್ ಪ್ರವಾಹ ಕೆಳಗಡೆ ಇದೆ, ಕೆಳಗಡೆ ಮುಖವಾಗಿದೆ. ಸೊ ಕಾಂತಕ್ಷೇತ್ರದ ದಿಕ್ಕು ಏನಾಗಿದೆ? ಕ್ಲಾಕ್ ವೈಸ್ ಅಥವಾ ಪ್ರದಕ್ಷಿಣೆ ಅಂತ ಹೇಳಿದ್ದೆ. ಸೊ ಇದು ಬಲಗೈನ ಹೆಬ್ಬೆರಳ ನಿಯಮ. ಇದನ್ನ ಬಳಸಿ ನಾವೇನ್ ಮಾಡಿದ್ದೇವೆ? ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳಿಗೆ ಏನ್ ಹಾಕಿದ್ದೇವೆ? ದಿಕ್ಕನ್ನ ತೋರಿಸಿದ್ವಿ ಅಲ್ವಾ? ನೆಕ್ಸ್ಟ್ ಅಲ್ಲಿ ನಿನ್ನೆ ತರಗತಿಯಲ್ಲಿ ಏನ್ ಕಲ್ತಿದ್ದೇವೆ? ವೃತ್ತಾಕಾರದ ವಾಹಕ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ ಅಂದ್ರೆ ಈಗ ಸರ್ಕ್ಯುಲರ್ ಲೂಪ್, ಸರ್ಕ್ಯುಲರ್ ಕಂಡಕ್ಟರ್ಸ್ ಅಲ್ಲಿ ಹೇಗೆ ಫಾರ್ಮ್ ಆಗುತ್ತೆ? ಇಲ್ಲೂ ಕೂಡ ಏನಾಗುತ್ತೆ? ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆದ ಕೂಡಲೇ ಕಾಂತಕ್ಷೇತ್ರ ಉತ್ಪತ್ತಿ ಆಗತ್ತೆ. ಕಾಂತೀಯ ಬಲರೇಖೆಗಳು ಏನಾಗುತ್ತೆ? ಉತ್ಪತ್ತಿ ಆಗತ್ತೆ. ಮತ್ತೆ ಕಾಂತೀಯ ಬಲರೇಖೆಗಳು ಏನಾಗುತ್ತೆ? ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲೇ ಏನಾಗುತ್ತೆ? ಉತ್ಪತ್ತಿ ಆಗತ್ತೆ. ಸೊ ಇದರ ದಿಕ್ಕನ್ನು ಕೂಡ ನಾವೇನ್ ಮಾಡ್ತೇವೆ? ಬಲಗೈ ಹೆಬ್ಬೆರಳಿನ ನಿಯಮವನ್ನ ಯೂಸ್ ಮಾಡಿ ಹಾಕೋದನ್ನ ಹೇಳ್ಕೊಟ್ಟಿದ್ದೇನೆ ಅಲ್ವಾ? ಹಾಗಾದ್ರೆ ನಿನ್ನೆ ತರಗತಿಯಲ್ಲಿ ಮತ್ತೇನನ್ನ ಕಲ್ತಿದ್ದೀರಾ? ಸೊಲೆನಾಯ್ಡ್ಗಳಲ್ಲಿ ವಿದ್ಯುತ್ ಪ್ರವಾಹದಿಂದ ಕಾಂತಕ್ಷೇತ್ರ ಹೇಗೆ ಉಂಟಾಗತ್ತೆ? ಸೊಲೆನಾಯ್ಡ್ ಅನ್ನೋದು ಏನಿದು? ಇದು ಸುರುಳಿಯನ್ನ ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ನ ಆಕಾರದಲ್ಲಿರುತ್ತೆ. ಒಂದು ಅವಾಹಕ ಹೊದಿಕೆ ಇರುತ್ತೆ. ಸೊ ಅದನ್ನ ಸೊಲೆನಾಯ್ಡ್ ಅಂತ ಕರಿತೇವೆ. ಇಲ್ಲಿ ಕಾಂತಕ್ಷೇತ್ರ ವಿದ್ಯುತ್ ಪ್ರವಾಹ ಆದಾಗ ಕಾಂತಕ್ಷೇತ್ರ ನಮ್ಮ ಬಾರ್ ಮ್ಯಾಗ್ನೆಟ್ ಅಲ್ಲಿ ದಂಡಕಾಂತದಲ್ಲಿ ಹೇಗೆ ಉತ್ಪತ್ತಿ ಆಗುತ್ತೋ ಹಾಗೆ ಉತ್ಪತ್ತಿ ಆಗತ್ತೆ. ಸೊ ಇಲ್ಲಿ ಸೊಲೆನಾಯ್ಡ್ ಹೊರಗಡೆ ಕಾಂತಕ್ಷೇತ್ರದ ದಿಕ್ಕನ್ನ ನಾವು ನಾರ್ತ್ ಟು ಸೌತ್ ತೋರಿಸ್ತೇವೆ. ದಂಡಕಾಂತದ ಸೊಲೆನಾಯ್ಡ್ ನ ಒಳಗಡೆ ಹೇಗೆ ದಂಡಕಾಂತದ ಒಳಗಡೆ ತೋರಿಸ್ತೇವೋ ಹಾಗೆ ಸೌತ್ ಟು ಏನ್ ಮಾಡ್ತೇವೆ? ನಾರ್ತ್ ಅಲ್ಲಿ ತೋರಿಸ್ತೇವೆ. ಇದನ್ನ ಸ್ಟಡಿ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ನಿನ್ನೆ
ತರಗತಿಯಲ್ಲಿ ಕೊನೆಯದಾಗಿ ನಾವು ವಿದ್ಯುತ್ ಕಾಂತದ ಬಗ್ಗೆ ಕಲ್ತಿದ್ವಿ ಅಲ್ವಾ. ವಿದ್ಯುತ್ ಕಾಂತವನ್ನ ನಾವೇನಂತ ಕರಿತೇವೆ, ಟೆಂಪರರಿ ಮ್ಯಾಗ್ನೆಟ್ ಅಂತ ಕರಿತೇವೆ ಅಲ್ವಾ, ಆರ್ ಎಲೆಕ್ಟ್ರೋ ಮ್ಯಾಗ್ನೆಟ್. ಇದು ಹೇಗೆ ಉತ್ಪತ್ತಿ ಆಗುತ್ತೆ ಅಂದ್ರೆ ವಿದ್ಯುತ್ ಪ್ರವಾಹದ ಮೂಲಕ ಇದನ್ನ ಏನ್ ಮಾಡ್ತೇವೆ, ಉತ್ಪತ್ತಿ ಮಾಡ್ತೇವೆ. ಅದಕ್ಕಾಗಿ ವಿದ್ಯುತ್ ಕಾಂತ ಅಂತ ಕರಿತೇವೆ. ಇದನ್ನು ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಕಾಂತ ಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ ಅನ್ನೋದನ್ನ ಏನ್ ಮಾಡ್ತಾ ಇದ್ದೇವೆ ಅನ್ನೋ ಕಾನ್ಸೆಪ್ಟ್ ಅನ್ನ ಕಲಿತಾ ಇದ್ದೇವೆ. ನೋಡಿ, ಇಲ್ಲಿ ಕಾಂತ ಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹ ಗೊತ್ತಿದೆ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಕಾಂತಕ್ಷೇತ್ರ ಉತ್ಪತ್ತಿ ಆಗತ್ತೆ ಅಲ್ವಾ. ಇಲ್ಲಿ ಏನಿದು ಹೊಸ ಕಾನ್ಸೆಪ್ಟ್ ಬಂತು. ವಾಹಕದ ಮೇಲಿನ ಬಲ ಅಂದ್ರೆ ಏನು, ಫೋರ್ಸ್ ಅಂತ ಹೇಳ್ತೇವೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಏನಾಗತ್ತೆ, ಫೋರ್ಸ್ ಕೂಡ ಏನಾಗ್ತಾ ಇದೆ, ಪ್ರೊಡ್ಯೂಸ್ ಆಗತ್ತೆ, ಅಥವಾ ಫೋರ್ಸ್ ಎಕ್ಸರ್ಟೆಡ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಹೇಗಾಗತ್ತೆ ಅನ್ನೋದನ್ನ ಏನ್ ಮಾಡೋಣ, ನಾವು ಇವತ್ತಿನ ತರಗತಿಯಲ್ಲಿ ಕಲಿಯೋಣ ಆಯ್ತಾ. ಮೊದಲನೇದಾಗಿ ನೋಡಿ, ಇಲ್ಲಿ ಒಂದು ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ. ಇಲ್ಲಿ ಏನ್ ಮಾಡಿದ್ದೇವೆ ನಾವು, ಇಲ್ಲಿ ಒಂದು ರಾಡ್ ಇದೆ. ಇದನ್ನ ನಾವೇನಂತ ಕರಿತೇವೆ, ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನ ತಗೊಂಡಿದ್ದೇವೆ, ಅಲ್ಯೂಮಿನಿಯಂ ರಾಡ್ ಅನ್ನ ತಗೊಂಡಿದ್ದೇವೆ. ಆ ರಾಡಿನ ತುದಿಯನ್ನ ಏನಂತ ಹೆಸರಿಸಿದ್ದೇವೆ, ಎ ಮತ್ತೆ ಬಿ ಅನ್ನು ಎರಡು ತುದಿಗಳನ್ನ ತಗೊಂಡು ಏನ್ ಮಾಡ್ತೇವೆ, ಈ ಅಲ್ಯೂಮಿನಿಯಂನ ಎ ಮತ್ತೆ ಬಿ ತುದಿಗಳನ್ನ ಏನ್ ಮಾಡಿದ್ದಾರೆ, ವಾಹಕ ತಂತಿಗೆ ಬೇಕಲ್ವಾ. ವಾಹಕ ತಂತಿ ಇಲ್ಲ ಅಂದ್ರೆ ಏನಾಗಲ್ಲ, ವಿದ್ಯುತ್ ಪ್ರವಾಹನೇ ಉಂಟಾಗಲ್ಲ. ಗೊತ್ತಿದೆ ನಮ್ಗೆ ವಾಹಕ ತಂತಿ ಅಂದ್ರೆ ಏನು, ಕಂಡಕ್ಟಿಂಗ್ ವೈರ್ ಅಂತ ಹೇಳ್ತೇವೆ ಅಲ್ವಾ. ಸೊ ಆ ವೈರ್ ಅನ್ನ ಏನ್ ಮಾಡಿದ್ದೇವೆ, ಈ ಅಲ್ಯೂಮಿನಿಯಂ ಲೋಹದ ಎರಡೂ ತುದಿಗೂ ಏನ್ ಮಾಡಿದ್ದೇವೆ, ಕಟ್ಟಿದ್ದೇವೆ. ಆ ವೈರ್ ಅನ್ನ, ವಾಹಕ ತಂತಿಯನ್ನ ಏನ್ ಮಾಡ್ತೇವೆ, ಕೋಶಕ್ಕೆ ಕನೆಕ್ಟ್ ಮಾಡಿದ್ದೇವೆ. ಕೋಶ ಅಂದ್ರೆ ಏನು, ಬ್ಯಾಟ್ರಿ ಅಲ್ವಾ. ಸೊ ಇದು ಬ್ಯಾಟ್ರಿಯ ಧನಾತ್ಮಕ ತುದಿ ಆದ್ರೆ ಇನ್ನೊಂದು ಋಣಾತ್ಮಕ ತುದಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿದ್ದೇವೆ, ಇನ್ನೊಂದು ತುದಿಯನ್ನ ಕೀಗೆ ಕೊಟ್ಟಿದ್ದೇವೆ, ಕೀ ಕನೆಕ್ಷನ್ ಅನ್ನ ಮಾಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ಈ ಕೀ ಕನೆಕ್ಷನ್ ಅನ್ನ ಏನ್ ಮಾಡಿದ್ದೇವೆ, ಅಲ್ಯೂಮಿನಿಯಂ ರಾಡಿನ ಬಿ ತುದಿಗೆ ಕನೆಕ್ಟ್ ಮಾಡಿದ್ದೇವೆ ಆಯ್ತಾ. ಹಾಗಾದ್ರೆ ಈ ಸರ್ಕ್ಯೂಟ್ ಅಲ್ಲಿ ವಿದ್ಯುತ್ ಪ್ರವಾಹ ಎಲ್ಲಿಂದ ಎಲ್ಲಿಗಾಗತ್ತೆ, ಸಾಂಪ್ರದಾಯಿಕ ವಿದ್ಯುತ್ ಪ್ರವಾಹ ಯಾವಾಗ್ಲೂ ಏನಾಗ್ಬೇಕು, ಧನಾತ್ಮಕ ತುದಿಯಿಂದ ಋಣಾತ್ಮಕ ತುದಿಗೆ. ಅದಕ್ಕೆ ನಾವು ಡೈರೆಕ್ಷನ್ ಅನ್ನ ಏನ್ ಮಾಡಿದ್ದೇವೆ ನೋಡಿ ಅಲ್ಲಿ ವಿದ್ಯಾರ್ಥಿಗಳೇ, ಡೈರೆಕ್ಷನ್ ಅನ್ನ ಹೇಗೆ ತೋರಿಸಿದ್ದೇವೆ ನಾವು, ಇಲ್ಲಿ ಕೋಶದ ಧನಾತ್ಮಕ ತುದಿ ಇದು ಹೌದಾ, ಇಲ್ಲಿಂದ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಅಂದ್ರೆ ವಿದ್ಯುತ್ ಪ್ರವಾಹ ಇಲ್ಲಿ ಏನಾಗ್ತಾ ಇದೆ, ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನ ಬ್ಯಾಟ್ರಿ ಮತ್ತೆ ಸ್ವಿಚ್ಗೆ ಏನ್ ಮಾಡಿದ್ದೇವೆ, ಸರಣಿ ಜೋಡಣೆ ಮಾಡಿದ್ದೇವೆ. ಸೊ ಇಲ್ಲಿ ಅಲ್ಯೂಮಿನಿಯಂ ತಂತಿಯ ಬಿ ತುದಿಯಿಂದ ಏನಾಗ್ತಾ ಇದೆ, ಎ ತುದಿಗೆ ವಿದ್ಯುತ್ ಪ್ರವಾಹ ಹರಿತಾ ಇದೆ. ಬಿ ತುದಿಯಿಂದ ಎ ತುದಿಗೆ ಅಂದ್ರೆ ಏನು, ಇಲ್ಲೇ ನೋಡಿ, ಇಲ್ಲೇ ಕೋಶದ ಧನಾತ್ಮಕ ತುದಿಯನ್ನ ಏನ್ ಮಾಡಿದ್ದೇವೆ, ಅಲ್ಯೂಮಿನಿಯಂನ ಬಿ ತುದಿಗೆ ಕನೆಕ್ಟ್ ಮಾಡಿದ್ದೇವೆ ಹೌದಾ. ಹೀಗಿದೆ ಸರ್ಕ್ಯೂಟ್, ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ಇದನ್ನ ಏನ್ ಮಾಡಿದ್ದೇವೆ ನಾವು, ರಾಡ್ ಅಂತ, ಇದನ್ನ ರಾಡ್ ಅಂತ ತಗೊಂಡ್ರೆ ಇದು ರಾಡಿನ ಏನಿದು ಬಿ ತುದಿ ಅಂತ ಆದ್ರೆ ಹೌದಾ. ಸೊ ಇಲ್ಲಿ ಹಾಗಾದ್ರೆ ಧನಾತ್ಮಕ ತುದಿಯನ್ನ ಏನ್ ಮಾಡಿದ್ದೇವೆ, ಬಿ ತುದಿಗೆ ಕನೆಕ್ಟ್ ಮಾಡಿದ್ದೇವೆ. ಬಿ ತುದಿಯಿಂದ ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಎ ತುದಿಗೆ ಆಯ್ತಾ. ಬಿ ತುದಿಯಿಂದ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಎ ತುದಿಯ ಕಡೆಗೆ ಆಗ್ತಾ ಇದೆ. ಸೊ ಇದು ಏನಿದು ನಿಮ್ಮ ಮಂಡಲ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅನ್ನ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಒಂದು ಬಾರ್ ಮ್ಯಾಗ್ನೆಟ್ ಅನ್ನ, ಸಾರಿ ಹಾರ್ಶೂ ಮ್ಯಾಗ್ನೆಟ್ ಅಂತ ಹೇಳ್ತೇವೆ ಅಲ್ವಾ, ಕುದುರೆಯ ಆಕಾರದ ಲಾಳದ ದಂಡಕಾಂತ ಅಂತ ಹೇಳ್ತೇವೆ ಇದಕ್ಕೆ. ಸೊ ಇಲ್ಲಿ ಏನ್ ಮಾಡಿದ್ದೇವೆ, ಅದನ್ನು ಕೂಡ ಪ್ಲೇಸ್ ಮಾಡಿದ್ದೇವೆ. ಅದರ ಒಳಗಡೆ ಏನಾಗಿದೆ, ಅಲ್ಯೂಮಿನಿಯಂ ರಾಡ್ ಪ್ಲೇಸ್ ಆಗಿದೆ ಆಯ್ತಾ. ಇದಿಷ್ಟು ಮಂಡಲದ ಕನೆಕ್ಷನ್. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಈಗ ನಾವು ಬ್ಯಾಟರಿಯ ಧನಾತ್ಮಕ ತುದಿಯಿಂದ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಅಲ್ಯೂಮಿನಿಯಂ ರಾಡಿನ ಬಿ ತುದಿಯಿಂದ ಎ ತುದಿಗೆ ಪ್ರವಾಹ ಆಗ್ತಾ ಇದೆ ವಿದ್ಯುತ್ ಹೌದಾ. ವಿದ್ಯುತ್ ಪ್ರವಾಹ ಆದಾಗ ಏನಾಗ್ಬೇಕಾಯ್ತು, ಮಂಡಲದಲ್ಲಿ ವಿದ್ಯುತ್ ಶಕ್ತಿ ಅಥವಾ ಕರೆಂಟ್ ಏನಾಗತ್ತೆ, ಜನರೇಟ್ ಆಗತ್ತೆ ಅಲ್ವಾ. ಈ ಅಲ್ಯೂಮಿನಿಯಂ ರಾಡ್ ಅಲ್ಲಿ ಈಗ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಸೊ ಬಿ ತುದಿಯಿಂದ ಎ ತುದಿಗೆ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಹಾಗೆ ವಿದ್ಯುತ್ ಪ್ರವಾಹ ಆದ ಕೂಡಲೇ ಏನಾಗ್ಬೇಕು, ಇದ್ರ ಸುತ್ತಲೂ ಏನಾಗ್ಬೇಕು, ಕಾಂತ ಕ್ಷೇತ್ರ ಉತ್ಪತ್ತಿ ಆಗ್ಬೇಕು. ಇದನ್ನ ಓಸ್ಟೆಡ್ ಅವರು ಹೇಳಿದ್ದಾರೆ ಅಲ್ವಾ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಆದ ಕೂಡಲೇ ಏನ ಉತ್ಪತ್ತಿ ಆಗುತ್ತೆ, ಕಾಂತ ಕ್ಷೇತ್ರ ಉತ್ಪತ್ತಿ ಆಗುತ್ತೆ. ಸೊ ಇಲ್ಲೂ ಕೂಡ ಏನಾಯ್ತು, ಅಲ್ಯೂಮಿನಿಯಂ
ರಾಡಿನ ಮೂಲಕ ವಿದ್ಯುತ್ ಪ್ರವಾಹ ಇದರ ಬಿ ತುದಿಯಿಂದ ಎ ತುದಿಗೆ ಏನಾಗ್ತಾ ಇದೆ, ಈಗ ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಇದು ಏನ್ ಮಾಡತ್ತೆ, ಕಾಂತ ಕ್ಷೇತ್ರವನ್ನ ಉತ್ಪತ್ತಿ ಮಾಡತ್ತೆ. ಇದರ ಜೊತೆಗೆ ನಾವಿಲ್ಲಿ ಒಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ ಅನ್ನ ಕಲಿತೇವೆ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವಿದ್ಯುತ್ ಪ್ರವಾಹ ಬಿ ತುದಿಯಿಂದ ಎ ತುದಿಗೆ ಆಗೋವಾಗ ಕಾಂತ ಕ್ಷೇತ್ರ ಉತ್ಪತ್ತಿ ಆಗೋದ್ರ ಜೊತೆಗೆ ಈ ಅಲ್ಯೂಮಿನಿಯಂ ರಾಡ್ ಇದೆ ಅಲ್ವಾ, ಅದೇನಾಗತ್ತಂತೆ, ಸ್ಥಾನ ಪಲ್ಲಟ ಆಗತ್ತೆ ಅಂತ ಹೇಳ್ತೇವೆ. ಆಯ್ತಾ? ಏನಾಗ್ತಾ ಇದೆ ಇಲ್ಲಿ, ರಾಡು ಅಥವಾ ವಿದ್ಯುತ್ ಪ್ರವಾಹವಾಗುತ್ತಿರುವ ಅಲ್ಯೂಮಿನಿಯಂ ರಾಡ್ ಅಲ್ಲಿ ಏನಾಗ್ತಾ ಇದೆ, ಸ್ಥಾನ ಪಲ್ಲಟ ತೋರಿಸುತ್ತೆ. ಸ್ಥಾನ ಪಲ್ಲಟ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಏನಾಗ್ತಾ ಇದೆ, ಅಲ್ಯೂಮಿನಿಯಂ ರಾಡು ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆದ ಕೂಡಲೇ ಕಾಂತ ಕ್ಷೇತ್ರ ಉತ್ಪತ್ತಿ ಆಯ್ತು. ಹಾಗೆ ಈ ರಾಡ್ ನಲ್ಲಿ ಏನಾಗತ್ತೆ, ಸ್ಥಾನ ಪಲ್ಲಟ ಆಗತ್ತೆ. ಯಾಕಾಗತ್ತೆ ಈ ಸ್ಥಾನ ಪಲ್ಲಟ? ಸ್ಥಾನ ಪಲ್ಲಟ ಯಾವಾಗ ಆಗತ್ತೆ ಅಂತ ಹೇಳ್ತೇವೆ ನಾವು? ಈಗ ನೋಡಿ, ಇಲ್ಲಿ ಒಂದು ವಸ್ತು ಇದೆ ಅಂತ ಇಟ್ಕೊಳ್ಳಿ. ಆಯ್ತಾ? ಇದು ಒಂದು ಏನಿದು, ನಿಮ್ಮ ಪೆನ್. ಆಯ್ತಾ? ಒಂದು ಪೆನ್ ಅನ್ನ ನಾನು ಇಲ್ಲಿ ಇಟ್ಟಿದ್ದೇನೆ. ಒಬ್ರನ್ನ ಕರೆದು, ಒಂದು ವಿದ್ಯಾರ್ಥಿ ಕರೆದು ಈ ಪೆನ್ ಅನ್ನ ತೆಗೆದು ಇಲ್ಲಿಂದ ಇಲ್ಲಿಡಪ್ಪ ಅಂತ ಹೇಳ್ತೇನೆ. ಆಯ್ತಾ? ಇದು ಎ ಅಂತ, ಪಾಯಿಂಟ್ ಎ ಆದ್ರೆ ಇದು ಬಿ, ಬೇರೆ ಬೇರೆ ಜಾಗ. ಎ ಅಲ್ಲಿ ಏನಿದೆ, ಪೆನ್ ಇದೆ. ಒಬ್ರನ್ನ ಕರಿತೇನೆ, ವಿದ್ಯಾರ್ಥಿಯನ್ನ ಕರೆದು ಈ ಪೆನ್ ಅನ್ನ ತೆಗೆದು ಬಿ ಜಾಗದಲ್ಲಿ ಇಡು ಅಂತ ಹೇಳ್ತೇನೆ. ನೀವೇನ್ ಮಾಡ್ತೀರಾ? ಫಸ್ಟು ತನ್ನಿಂದ ತಾನಾಗಿ ಈ ಪೆನ್ ಎ ಇಂದ ಬಿ ಹೋಗುತ್ತಾ? ಇಲ್ಲ ಅಲ್ವಾ? ನಮಗ್ ಗೊತ್ತಿದೆ, ವಸ್ತು ತನ್ನಿಂದ ತಾನಾಗೆ ಚಲಿಸಲ್ಲ. ಅದರ ಸ್ಥಾನ ಬದಲಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವಿಲ್ಲಿ ಬಲ ಪ್ರಯೋಗ ಅಥವಾ ಫೋರ್ಸ್ ಅನ್ನ ಅಪ್ಲೈ ಮಾಡ್ಬೇಕು. ಹೌದಾ? ಬಲ ಪ್ರಯೋಗ ಅಥವಾ ಫೋರ್ಸ್ ಅನ್ನ, ಯು ಶುಡ್ ಅಪ್ಲೈ ದ ಫೋರ್ಸ್ ಹಿಯರ್. ಓಕೆ? ಸೊ ಇಲ್ಲಿ ಎ ಸ್ಥಾನದಲ್ಲಿರೋ ಪೆನ್ ಅನ್ನ ಬಿ ಸ್ಥಾನಕ್ಕೆ ತರಬೇಕು ಅಂದ್ರೆ ಫಸ್ಟ್ ನೀವು ಅದನ್ನ ಕೈಯಿಂದ ಎತ್ಕೊಳ್ತೀರಾ. ಆ ಎತ್ಕೊಳ್ಳೋದನ್ನ ನಾವೇನಂತ ಕರಿತೇವೆ, ಬಲ ಪ್ರಯೋಗ ಮಾಡೋದು ಅಂತ ಕರಿತೇವೆ. ಮಾಡಿ ಏನನ್ನ ಮಾಡ್ತೇವೆ, ಬಿ ಜಾಗದಲ್ಲಿ ಇಡ್ತೇವೆ. ಅಂದ್ರೆ ಏನಾಯ್ತು, ಎ ಇದ್ದಿದ್ದು ಬಿಗೆ ಬಂತು ಅಂದ್ರೆ ಇಲ್ಲಿ ಏನಾಗತ್ತೆ, ಡಿಸ್ಪ್ಲೇಸ್ಮೆಂಟ್ ಆಯ್ತು ಅಂತ ಹೇಳ್ತೇವೆ ಅಲ್ವಾ? ಅಥವಾ ಡಿಸ್ಪ್ಲೇಸ್ ಆಯ್ತು. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು, ಸ್ಥಾನ ಪಲ್ಲಟ. ಯಾವಾಗ ಆಗಿದೆ, ಫೋರ್ಸ್ ಅಥವಾ ಬಲ ಪ್ರಯೋಗ ಆದಾಗ ಆಗಿದೆ. ಹಾಗೆ ಇಲ್ಲೂ ಕೂಡ ಏನಾಗತ್ತೆ, ಹಾಗಾದ್ರೆ ಈ ಅಲ್ಯೂಮಿನಿಯಂ ರಾಡ್ ಸ್ಥಾನ ಪಲ್ಲಟ ಆಗಿದೆ ಅಂದ್ರೆ ಅರ್ಥ ಏನು, ಈ ರಾಡಿನ ಮೇಲೆ ಯಾವುದೋ ಒಂದು ಬಲ ಪ್ರಯೋಗ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಯಾವ ಬಲ ಪ್ರಯೋಗ ಆಗ್ತಾ ಇರಬಹುದು ಇಲ್ಲಿ? ನೋಡಿ, ಇಲ್ಲಿ ನಾನಿಲ್ಲಿ ಒಂದು ಎಕ್ಸ್ಟ್ರಾ ಮ್ಯಾಗ್ನೆಟ್ ಅನ್ನ ಇಟ್ಟಿದ್ದೇನೆ ಅಂತ ಹೇಳಿದೆ ಅಲ್ವಾ ಸ್ಟಾರ್ಟಿಂಗ್ ಅಲ್ಲಿ. ಹಾರ್ಸ್ ಶೂ ಮ್ಯಾಗ್ನೆಟ್ ಅನ್ನ ತಗೊಂಡಿದ್ದೇವೆ. ಸೊ ಇಲ್ಲಿ ಅಲ್ಯೂಮಿನಿಯಂ ರಾಡಿನ ಮೂಲಕ ವಿದ್ಯುತ್ ಪ್ರವಾಹ ಆದಾಗ ಕಾಂತ ಕ್ಷೇತ್ರ ಉತ್ಪತ್ತಿ ಆಯ್ತು. ಕಾಂತ ಕ್ಷೇತ್ರ ಉತ್ಪತ್ತಿ ಆಗಿದೆ ಅಂದ್ರೆ ಈಗ ಅಲ್ಲಿ ಏನಿದೆ, ದಂಡಕಾಂತ ಅಥವಾ ಕಾಂತದ ಗುಣಲಕ್ಷಣವನ್ನ ನಾವು ನೋಡ್ತೇವೆ ಅಲ್ವಾ? ಇದೀಗ ಕಾಂತದಂತೆ ವರ್ತಿಸ್ತಾ ಇದೆ ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ಈ ಅಲ್ಯೂಮಿನಿಯಂ ರಾಡ್ ಅನ್ನೋದು ಒಂದು ಕಾಂತ ಆದ್ರೆ, ಈ ಹಾರ್ಸ್ ಶೂ ಮ್ಯಾಗ್ನೆಟ್ ಇದು ಆಲ್ರೆಡಿ ಮ್ಯಾಗ್ನೆಟ್, ದಂಡಕಾಂತ ಅಲ್ವಾ? ಇದು ಎರಡನೆಯದು. ಇಲ್ಲಿ ಎರಡು ದಂಡಕಾಂತಗಳು ಏನಾಗ್ತಾ ಇದೆ, ಹತ್ರ ಇದೆ. ನಮಗ್ ಗೊತ್ತಿದೆ, ಎರಡು ದಂಡಕಾಂತಗಳನ್ನ ಹತ್ರ ತಂದಾಗ ಏನಾಗ್ಬೇಕಾಯ್ತು, ಅಲ್ಲಿ ಬಲ, ಫೋರ್ಸ್ ಎಕ್ಸರ್ಟ್ ಆಗ್ಬೇಕು. ಅದು ಅಟ್ರಾಕ್ಷನ್ ಫೋರ್ಸ್ ಅಂದ್ರೆ ಆಕರ್ಷಣ ಬಲ ಆದ್ರೂ ಆಗಿರ್ಬಹುದು, ವಿಕರ್ಷಣ ಬಲ ಆದ್ರೂ ಆಗಿರ್ಬಹುದು. ಎರಡು ದಂಡಕಾಂತವನ್ನ ಹತ್ರ ತಂದಾಗ ಆಕರ್ಷಣೆ ಆಗುತ್ತೆ, ದೂರ ತಗೊಂಡು ಹೋದಾಗ ಏನಾಗುತ್ತೆ, ವಿಕರ್ಷಣೆ ಆಗುತ್ತೆ. ಹೌದಾ? ಮತ್ತೆ ಇದು ಧ್ರುವಗಳ ಮೇಲೂ ಡಿಪೆಂಡ್ ಆಗಿ ಇರುತ್ತೆ. ಇದನ್ನೆಲ್ಲ ನಾವು ದಂಡಕಾಂತದ ಗುಣಲಕ್ಷಣವನ್ನು ಸ್ಟಡಿ ಮಾಡುವಾಗ ಮಾಡಿದ್ವಿ. ಸೊ ಇಲ್ಲೇನಾಗತ್ತೆ ಅಂದ್ರೆ, ಅಲ್ಯೂಮಿನಿಯಂ ರಾಡ್ ಅಲ್ಲಿ ವಿದ್ಯುತ್ ಪ್ರವಾಹ ರಾಡಿನ ಬಿ ತುದಿಯಿಂದ ಎ ತುದಿಗೆ ಆಗೋವಾಗ ಈ ಅಲ್ಯೂಮಿನಿಯಂ ರಾಡಿನ ಸುತ್ತ ಏನಾಗತ್ತೆ, ಕಾಂತ ಕ್ಷೇತ್ರ ಉತ್ಪತ್ತಿ ಆಗತ್ತೆ. ಕಾಂತ ಕ್ಷೇತ್ರ ಉತ್ಪತ್ತಿ ಆಗಿದೆ ಅಂದ್ರೆ ಅರ್ಥ ಏನು, ದಂಡಕಾಂತದ ಗುಣಲಕ್ಷಣವನ್ನ ತೋರಿಸ್ತಾ ಇದೆ ಅಂತ ಆಯ್ತು. ಸೊ ಹಾಗಾದ್ರೆ ಇದು ಒಂದು ಮ್ಯಾಗ್ನೆಟ್ ತರ ಆಕ್ಟ್ ಮಾಡುತ್ತೆ. ಈಗ ಇದು ರಾಡ್, ಅಲ್ಯೂಮಿನಿಯಂ ರಾಡ್. ಅದರ ಜೊತೆಗೆ ಏನ್ ಮಾಡಿದ್ದೇವೆ, ಹತ್ರದಲ್ಲಿ ಇನ್ನೊಂದು ಕುದುರೆ ಲಾಳಾಕಾರದ ಏನ್ ಮಾಡಿದ್ದೇವೆ, ಮ್ಯಾಗ್ನೆಟ್, ದಂಡಕಾಂತವನ್ನ ಇಟ್ಟಿದ್ದೇವೆ ಅಲ್ವಾ? ಹಾರ್ಸ್ ಶೂ ಮ್ಯಾಗ್ನೆಟ್ ಅನ್ನ ಇಟ್ಟಿದ್ದೇವೆ. ಹಾಗಾದ್ರೆ ಎರಡು ಮ್ಯಾಗ್ನೆಟ್ ಇದೆ ಅಂತ ಆಯ್ತು. ಸೊ ಇಲ್ಲಿ ಈಗ ಇದು ಸ್ಥಾನ ಪಲ್ಲಟವನ್ನ ಯಾಕೆ ತೋರಿಸುತ್ತೆ ಅಂದ್ರೆ, ಎರಡು ಮ್ಯಾಗ್ನೆಟ್ಗಳು ಹತ್ರ ಬಂದಾಗ ಫೋರ್ಸ್ ಎಕ್ಸರ್ಟ್ ಆಗ್ಬೇಕು, ಬಲ ಪ್ರಯೋಗ ಆಗ್ಬೇಕು ಅಲ್ಲಿ ಅಲ್ವಾ? ಆಗ್ತಾ ಇದೆ ಅನ್ನೋದು ಇದರ ಅರ್ಥ. ಅರ್ಥ ಆಯ್ತಾ? ಸೊ ಇದನ್ನೇ ನಾವು ಏನಂತ ಕರಿತೇವೆ, ಕಾಂತ ಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ಏನಾಗ್ತಾ ಇದೆ, ಬಲ ಪ್ರಯೋಗ ಆಗ್ತಾ ಇದೆ, ಫೋರ್ಸ್ ಈಸ್ ಎಕ್ಸರ್ಟೆಡ್ ಅಂತ ಹೇಳ್ತೇವೆ. ಸೊ ಇದು ಕಾನ್ಸೆಪ್ಟ್. ಇಲ್ಲಿ ಮೊದಲನೆಯದಾಗಿ ಏನಾಗಬೇಕು, ಧನಾತ್ಮಕ ಋಣಾತ್ಮಕ ತುದಿಗಳು
ಇಲ್ಲಿ ವಿದ್ಯುತ್ ಪ್ರವಾಹವನ್ನ ತೋರಿಸುತ್ತೆ. ಧನಾತ್ಮಕ ತುದಿಯಿಂದ ಋಣಾತ್ಮಕ ತುದಿಗೆ ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಆದಾಗ ಅಲ್ಯೂಮಿನಿಯಂ ರಾಡ್ ಏನಾಗತ್ತೆ, ಕಾಂತಕ್ಷೇತ್ರ ಉತ್ಪತ್ತಿ ಮಾಡುತ್ತೆ. ಅದರ ಮೂಲಕ ವಿದ್ಯುತ್ ಪ್ರವಾಹ ಆದಾಗ ಕಾಂತಕ್ಷೇತ್ರ ಉತ್ಪತ್ತಿ ಆದಾಗ ಈ ರಾಡ್ ಏನಾಗತ್ತಂತೆ, ಡಿಸ್ಪ್ಲೇಸ್ ಆಗತ್ತೆ ಅಂತ ಬರ್ದಿದ್ದೇವೆ. ಸ್ಥಾನಪಲ್ಲಟ ಆಗಿದೆ ಅಂದ್ರೆ ಈ ರಾಡಿನ ಮೇಲೆ, ಅಲ್ಯೂಮಿನಿಯಂ ಪೀಸ್ನ ಮೇಲೆ, ಚಿಕ್ಕ ಸಲಾಕೆಯ ಮೇಲೆ, ಅಲ್ಯೂಮಿನಿಯಂ ಸಲಾಕೆಯ ಮೇಲೆ ಏನ್ ಅಪ್ಲೈ ಆಗಿದೆ ಅಂತ ಆಯ್ತು, ಫೋರ್ಸ್ ಅಪ್ಲೈ ಆಗಿದೆ ಅಂತ ಆಯ್ತು. ಆ ಫೋರ್ಸ್ ಎಲ್ಲಿಂದ ಬಂತು, ಈಗ ಕಾಂತಕ್ಷೇತ್ರ ಉತ್ಪತ್ತಿ ಆಗಿದೆ ಅಂದ್ರೆ ಅಲ್ಯೂಮಿನಿಯಂ ರಾಡ್ ದಂಡಕಾಂತದ ಗುಣಲಕ್ಷಣ ತೋರಿಸ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಏನ್ ಮಾಡಿದ್ದೇವೆ, ಕುದುರೆ ಲಾಳಾಕಾರದ ಕಾಂತವನ್ನ ನಾವು ಎಕ್ಸ್ಟ್ರಾ ಇಟ್ಟಿದ್ದೇವೆ ಇಲ್ಲಿ, ಹೌದಾ? ಸೊ ಕುದುರೆ ಲಾಳಾಕಾರದ ಕಾಂತವನ್ನ ಏನ್ ಮಾಡಿದ್ವಿ, ಇಟ್ಟಿದ್ವಿ. ಇವೆರಡು ಈಗ ಏನಾಯ್ತು, ಎರಡು ಮ್ಯಾಗ್ನೆಟ್ ತರ ಆಕ್ಟ್ ಆಯ್ತು. ಇವೆರಡರ ಮಧ್ಯೆ ಏನಾಗ್ತಾ ಇದೆ, ಫೋರ್ಸ್ ಅಥವಾ ಬಲ ಪ್ರಯೋಗ ಆಗಿದೆ. ಅದರಿಂದಾನೇ ಏನಾಗತ್ತೆ, ಇದು ಸ್ಥಾನಪಲ್ಲಟ ಹೊಂದಿದೆ ಅಂತ ಹೇಳ್ತೇವೆ. ಈ ಸ್ಥಾನಪಲ್ಲಟವನ್ನ ತೋರಿಸ್ತಾ ಇದೆ ಅಂದ್ರೆ ಅರ್ಥ ಇಲ್ಲಿ ಬಲ ಪ್ರಯೋಗ ಆಗಿದೆ ಅನ್ನೋದು ಕಾನ್ಸೆಪ್ಟ್. ಅರ್ಥ ಆಯ್ತಲ್ವಾ? ಇಲ್ಲಿ ನಾವು ನೋಡ್ಬೇಕಾಗಿರೋ ಅಂಶ ಏನು ಅಂದ್ರೆ, ಮೊದಲನೆಯದು ನಾವು ಈಗ ನಿನ್ನೆ ಕ್ಲಾಸಲ್ಲೂ ಹೇಳಿದ್ದೆ, ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು, ಇವೆರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಲ್ವಾ? ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಏನಾಗತ್ತೆ, ಕಾಂತಕ್ಷೇತ್ರದ ದಿಕ್ಕು ಕೂಡ ಏನಾಗತ್ತೆ, ಬದಲಾಗತ್ತೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಮೊದಲನೆಯದು ನಾವು ಹೀಗೆ ಕನೆಕ್ಟ್ ಮಾಡಿದ್ದೇವೆ ಅಲ್ವಾ ಸರ್ಕ್ಯೂಟ್ ಅನ್ನ. ಸೊ ಇಲ್ಲಿ ಏನಾಯ್ತು, ಈಗ ಕಾಂತಕ್ಷೇತ್ರ ಉತ್ಪತ್ತಿ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್, ಇದು ಫಸ್ಟ್ ಇಮೇಜ್ ಅಲ್ಲಿ ಏನಾಗಿದೆ, ವಿದ್ಯುತ್ ಪ್ರವಾಹ ರಾಡ್ ಮೂಲಕ ಆಗಿದೆ. ಸೊ ಇಲ್ಲಿ ಕಾಂತಕ್ಷೇತ್ರ ಉತ್ಪತ್ತಿ ಆಗಿದೆ. ಎರಡು ಮ್ಯಾಗ್ನೆಟ್ಗಳು ಆಕ್ಟ್ ಆಗ್ತಾ ಇರೋದ್ರಿಂದ ಬಲ ಕೂಡ ಪ್ರಯೋಗ ಆಗಿ ಏನಾಗುತ್ತೆ, ಇಲ್ಲಿ ಈ ಅಲ್ಯೂಮಿನಿಯಂ ಸಲಾಕೆ ಸ್ಥಾನಪಲ್ಲಟವನ್ನ ತೋರಿಸಿದೆ. ಅಂದ್ರೆ ಅರ್ಥ ಬಲ ಉತ್ಪತ್ತಿ ಆಯ್ತು ಅಂತ ಹೇಳ್ತಾರೆ. ಆಯ್ತಾ? ಸೊ ಇಲ್ಲಿ ಈಗ ಕೋಶ ಈ ತರ ಕನೆಕ್ಟ್ ಆಗಿತ್ತು. ನೆಕ್ಸ್ಟ್ ಟೈಮ್ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸ್ತಾ ಇದ್ದೇವೆ. ದಿಕ್ಕನ್ನ ಬದಲಾಯಿಸೋದು ಅಂದ್ರೆ ಅದರ ತುದಿಗಳನ್ನ, ಕೋಶದ ತುದಿಯನ್ನ ಉಲ್ಟಾ ಕನೆಕ್ಟ್ ಮಾಡ್ಬೇಕು. ಆಯ್ತಾ? ಕಂಪೇರ್ ಮಾಡಿ ನೀವು ಒಂದನೇ ಡಯಾಗ್ರಾಮಿಗೆ ಮತ್ತೆ ಇದಕ್ಕೆ. ಸೊ ಈ ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ನಾನು ಏನ್ ಮಾಡಿದೆ, ಇದು ಧನಾತ್ಮಕ, ಇದು ಋಣಾತ್ಮಕ ತುದಿ ಅಲ್ವಾ? ನೋಡಿ ಇಲ್ಲಿ ನೋಡಿ, ಇದು ಫಸ್ಟ್ ಒನ್ನು, ಇದು ಸೆಕೆಂಡ್ ಒನ್ನು. ಇಲ್ಲಿ ಏನ್ ಮಾಡಿದ್ದೇವೆ ನಾವು, ಉಲ್ಟಾ ತಗೊಂಡಿದ್ವಿ. ಇಲ್ಲಿ ಸೆಕೆಂಡ್ ಇಮೇಜ್ ಅಲ್ಲಿ ಏನಾಗ್ತಾ ಇದೆ, ಉಲ್ಟಾ ಆಗ್ತಾ ಇದೆ. ಹೌದಾ? ಪಾಸಿಟಿವ್ ನೆಗೆಟಿವ್ ಎಂಡ್ ಅನ್ನ ಏನ್ ಮಾಡಿದ್ದೇವೆ, ಆಪೋಸಿಟ್ ಕನೆಕ್ಟ್ ಮಾಡಿದ್ದೇವೆ ರಾಡಿಗೆ. ಆಯ್ತಾ? ಇಲ್ಲಿ ರಾಡ್ ಇದೆ ಅಂತ ಇಟ್ಕೊಂಡ್ರೆ ಏನಾಗ್ತಾ ಇದೆ, ಇಲ್ಲಿ ನೆಗೆಟಿವ್ ತುದಿ ಏನಾಗ್ತಾ ಇದೆ, ಬಿ ತುದಿಗೆ ಕನೆಕ್ಟ್ ಆಗಿದೆ. ಪಾಸಿಟಿವ್ ತುದಿ ಇದೆ ಅಲ್ವಾ, ಅದನ್ನ ನಾವು ಎ ತುದಿಗೆ ಕನೆಕ್ಟ್ ಮಾಡಿದ್ದೇವೆ. ಆಯ್ತಾ? ಇಲ್ಲಿ ಶಾರ್ಟ್ ಆಗಿ ಬಿಡಿಸಿ ತೋರಿಸಿದ್ದೇನೆ. ಡೈರೆಕ್ಷನ್ ಏನಾಗುತ್ತೆ, ಪಾಸಿಟಿವ್ ಟು ನೆಗೆಟಿವ್ ಆಗಬೇಕು ಅಲ್ವಾ? ಕರೆಂಟ್ ಡೈರೆಕ್ಷನ್ ಯಾವಾಗ್ಲೂ ಹೇಗಿದೆ, ಪಾಸಿಟಿವ್ ಟು ನೆಗೆಟಿವ್ ತೋರಿಸ್ಬೇಕು ಅಂತ ಹೇಳಿದ್ದೆ. ಇಲ್ಲಿ ಏನಾಗ್ತಾ ಇದೆ, ಪಾಸಿಟಿವ್ ಟು ನೆಗೆಟಿವ್ ಬರ್ತಾ ಇದೆ ಅಲ್ವಾ? ನೋಡಿ ಇಲ್ಲಿ ಡೈರೆಕ್ಷನ್, ಇಲ್ಲಿ ಏನಾಗಿತ್ತು, ಬಿ ತುದಿಯಿಂದ ಎ ತುದಿಗೆ ವಿದ್ಯುತ್ ಪ್ರವಾಹ ಆಗಿತ್ತು. ಇಲ್ಲಿ ಬಿ ಟು ಎ ಏನಾಗ್ತಾ ಇದೆ, ಕರೆಂಟ್ ಫ್ಲೋ ಆಗ್ತಾ ಇದೆ. ಆದ್ರೆ ಇಲ್ಲಿ ಏನಿದೆ, ಉಲ್ಟಾ, ಎ ತುದಿಯಿಂದ ಏನಾಗ್ತಾ ಇದೆ, ಬಿ ತುದಿಗೆ ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ತೇವೆ. ಆಯ್ತಾ? ಇಲ್ಲಿ ಏನಾಗ್ತಾ ಇದೆ, ರಾಡ್ನ ಎ ಟು ಬಿಗೆ ಏನಾಗಿದೆ, ವಿದ್ಯುತ್ ಪ್ರವಾಹ ಆಗಿದೆ. ಈ ಸರ್ಕ್ಯೂಟ್ ಅಲ್ಲಿ ಬಿ ಟು ಎ ಆಗಿದೆ. ಅಂದ್ರೆ ಅರ್ಥ ಏನು, ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಯಿತು. ದಿಕ್ಕು ಬದಲಾಗಿದೆ ಅಂದ್ರೆ ಏನಾಗ್ಬೇಕಾಯ್ತು, ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗಬೇಕು. ಇದರಲ್ಲಿ ದಿಕ್ಕು ಬದಲಾಗದನ್ನ ನಾವು ಹೇಗೆ ಕಂಡುಹಿಡಿತೇವೆ ಅಂದ್ರೆ, ಮೊದಲನೆಯ ಇಲ್ಲಿ ಬಿ ಟು ಎ ವಿದ್ಯುತ್ ಪ್ರವಾಹ ಆಗೋವಾಗ, ಈಗ ನೋಡಿ ಅಲ್ಯೂಮಿನಿಯಂ ರಾಡ್ ಅಲ್ಲಿ ಬಿ ತುದಿಯಿಂದ ಎ ತುದಿಗೆ ವಿದ್ಯುತ್ ಪ್ರವಾಹ ಆಗೋವಾಗ ಈ ಅಲ್ಯೂಮಿನಿಯಂ ಸಲಾಕೆ ಬಲಭಾಗಕ್ಕೆ ಸ್ಥಾನಪಲ್ಲಟ ಆಗಿದೆ ಅಂತ ಇಟ್ಕೊಳ್ಳಿ. ಆಯ್ತಾ? ಬಲಕ್ಕೆ ಏನಾಗಿದೆ, ಸ್ಥಾನಪಲ್ಲಟ ಆಗಿದೆ. ಹೇಳಿದ್ದು ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ. ನೆಕ್ಸ್ಟ್ ಅಲ್ಲಿ ಏನಾಯ್ತು, ಎ ಟು ಬಿ ಅಲ್ಲಿ ವಿದ್ಯುತ್ ಪ್ರವಾಹ ಆದಾಗ ಎ ತುದಿಯಿಂದ ಬಿ ತುದಿಗೆ ದಿಕ್ಕು ಬದಲಾಯಿತು. ಅಂದ್ಮೇಲೆ ಏನಾಗ್ಬೇಕಾಯ್ತು, ಅಲ್ಯೂಮಿನಿಯಂ ಸಲಾಕೆಯ ಸ್ಥಾನಪಲ್ಲಟದ ದಿಕ್ಕು ಕೂಡ ಏನಾಗತ್ತೆ, ಬದಲಾಗತ್ತೆ. ಇಲ್ಲಿ ಏನಾಗ್ತಾ ಇದೆ, ಎಡಕ್ಕೆ ಸ್ಥಾನಪಲ್ಲಟ ಆಗತ್ತೆ ಅಂತ ಹೇಳ್ತೇವೆ. ಗೊತ್ತಾಯ್ತಾ? ಈ ಸ್ಥಾನಪಲ್ಲಟದ ದಿಕ್ಕು ಏನಾಯ್ತು, ಬದಲಾಯ್ತು ಎರಡಕ್ಕೂ. ಇಮೇಜ್ 1 ಅಲ್ಲಿ ಇಮೇಜ್ 2 ಅಲ್ಲಿ
ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬದಲಾಯಿಸಿದ್ದೇನೆ. ಹಾಗೆ ಇಲ್ಲಿ ಏನಾಯ್ತು, ಅದರ ಜೊತೆಗೆ ಸ್ಥಾನಪಲ್ಲಟ ಕೂಡ ಏನಾಗಿದೆ, ಬದಲಾಗಿದೆ. ಅಂದ್ರೆ ಅರ್ಥ ಏನು, ಇಲ್ಲೂ ಕೂಡ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗ ಏನಾಗ್ತಾ ಇದೆ, ಕಾಂತ ಕ್ಷೇತ್ರದ ದಿಕ್ಕು ಕೂಡ ಬದಲಾಗ್ತಾ ಇದೆ ಅನ್ನೋದು ಇದರ ಅರ್ಥ. ಆ ಬದಲಾದ ದಿಕ್ಕನ್ನ ಹೇಗೆ ಹೇಳ್ತೇವೆ ಅಂದ್ರೆ, ಅಲ್ಯೂಮಿನಿಯಂ ಸಲಾಕೆ ಒಂದ್ಸಲ ಬಲಭಾಗಕ್ಕೆ ಸ್ಥಾನಪಲ್ಲಟ ತೋರಿಸಿದ್ರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಎಡಭಾಗಕ್ಕೆ ಸ್ಥಾನಪಲ್ಲಟವನ್ನ ತೋರಿಸುತ್ತೆ. ಬಲ ಎಡ ನಿಮ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳಿದ್ದು. ಫಸ್ಟ್ ಟೈಮ್ ಅದು ಎಡಕ್ಕೆ ತೋರಿಸಿದ್ರೆ ನೆಕ್ಸ್ಟ್ ಟೈಮ್ ಬಲಕ್ಕೆ ತೋರಿಸುತ್ತೆ ಅಷ್ಟೇ. ಒಟ್ಟು ಏನಾಗ್ಬೇಕು, ಅಲ್ಲಿ ಸ್ಥಾನಪಲ್ಲಟದ ದಿಕ್ಕು ಬದಲಾಗೋದ್ರ ಮೂಲಕ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾದಾಗೆ ಕಾಂತ ಕ್ಷೇತ್ರದ ದಿಕ್ಕು ಕೂಡ ಏನಾಗ್ತಾ ಇದೆ, ಬದಲಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಅವೆರಡರ ಜೊತೆಗೆ ಏನಾಗತ್ತೆ, ಇಲ್ಲಿ ವಿದ್ಯುತ್ ಪ್ರವಾಹ ವಾಹಕದ ಮೂಲಕ ಆಗೋವಾಗ ಬಲ ಪ್ರಯೋಗ ಕೂಡ ಆಗ್ತಾ ಇದೆ ಅನ್ನೋದನ್ನ ನಾವು ಏನ್ ಮಾಡ್ತೇವೆ, ಇಲ್ಲಿ ಕಲಿತೇವೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಕಾಂತ ಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ ಅನ್ನೋದನ್ನ ಯಾರು ಈ ಕಾನ್ಸೆಪ್ಟ್ ಅನ್ನ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಇದನ್ನೇ ಯಾರು ಪ್ರೂವ್ ಮಾಡಿದ್ದಾರೆ? ಕಾಂತ ಕ್ಷೇತ್ರವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತದ ಮೇಲೆ ಬಲವನ್ನ ಪ್ರಯೋಗಿಸುತ್ತೆ ಅನ್ನೋದನ್ನ ನಾವೀಗ ಏನ್ ಮಾಡಿದ್ವಿ, ಈ ಆಕ್ಟಿವಿಟಿ ಅಥವಾ ಈ ಕಾನ್ಸೆಪ್ಟ್ ಅಲ್ಲಿ ಕಲ್ತಿದ್ದೇವೆ. ಹೌದಾ? ಈ ಕಾನ್ಸೆಪ್ಟ್ ಅಲ್ಲಿ ಏನ್ ಕಲ್ತ್ವಿ ನಾವು? ಕಾಂತ ಕ್ಷೇತ್ರವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತದ ಮೇಲೆ, ಹೌದಾ, ಏನ್ ಮಾಡ್ತಾ ಇದೆ, ಬಲ ಪ್ರಯೋಗಿಸ್ತಾ ಇದೆ ಅನ್ನೋದನ್ನ ಏನ್ ಮಾಡಿದ್ವಿ, ತಿಳ್ಕೊಂಡ್ವಿ. ಇದನ್ನ ಯಾರು ಕೊಟ್ಟಿದ್ದಾರೆ? ಫ್ರೆಂಚ್ ವಿಜ್ಞಾನಿಯಾದ ಆಂಡ್ರೆ ಮೇರಿ ಆಂಪಿಯರ್ ಅನ್ನೋರು ಕಾಂತವೂ ಸಹ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ಏನ್ ಮಾಡತ್ತೆ, ಸಮ ಮತ್ತು ವಿರುದ್ಧವಾದ ಬಲವನ್ನ ಪ್ರಯೋಗಿಸುತ್ತೆ ಅನ್ನೋದನ್ನ ಏನ್ ಮಾಡ್ತಾರೆ, ತೋರಿಸ್ತಾರೆ. ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸಸ್ ಆಕ್ಟ್ ಈಚ್ ಅದರ್ ಹಿಯರ್. ಓಕೆ, ಸೊ ಇದನ್ನ ಯಾರು ಪ್ರೂವ್ ಮಾಡಿದ್ರು ಅಥವಾ ಯಾರು ಈ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಫ್ರೆಂಚ್ ವಿಜ್ಞಾನಿಯಾದ ಆಂಡ್ರೆ ಮೇರಿ ಆಂಪಿಯರ್ ಅವರು. ಈಗ ನಾವು ಇದನ್ನ ಸ್ಟಡಿ ಮಾಡಿದ್ವಿ ಅಲ್ವಾ? ಹಾಗಾದ್ರೆ ಮುಂದಿನದನ್ನ ನೋಡೋಣ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಫ್ಲೆಮಿಂಗನ ಎಡಗೈ ನಿಯಮ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಕರೀತೇವೆ. ಆಯ್ತಾ? ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇಲ್ಲಿ. ಹಾಗಾದ್ರೆ ಈ ಫ್ಲೆಮಿಂಗನ ಎಡಗೈ ನಿಯಮ ಏನ್ ಹೇಳತ್ತೆ? ಎಡಗೈ ನಿಯಮ ಅಂತ ಬಂದ ಕೂಡ ಎಡಗೈ ರೆಫರೆನ್ಸ್ ಅಲ್ಲೇ ಹೇಳಿರ್ತಾರೆ ಅಲ್ವಾ? ಎಡಗೈ ಮೇಲೆನೆ ನಾವು ಏನ್ ಮಾಡ್ಬೇಕು, ಈ ನಿಯಮವನ್ನ ಬರಿಬೇಕು. ಆಯ್ತಾ? ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳು ಅಂತ ಹೇಳ್ತೇವೆ. ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳು ಹೀಗಿರುತ್ತೆ. ಆಯ್ತಾ? ಸೊ ಇಲ್ಲಿ ಏನಾಗ್ಬೇಕು, ಇವು ಮೂರರ ಮೇಲೆ ಏನ್ ಮಾಡಿದ್ದಾರೆ, ನಿಯಮವನ್ನ ಬರೆದಿದ್ದಾರೆ. ಹಾಗಾದ್ರೆ ಯಾವ ಬೆರಳು ಏನನ್ನ ಇಂಡಿಕೇಟ್ ಮಾಡತ್ತೆ ಅನ್ನೋದನ್ನ ನೋಡೋಣ. ಆಯ್ತಾ? ಸೊ ಇಲ್ಲಿ ನಿಮ್ಮ ಡಯಾಗ್ರಾಮ್ ಅಲ್ಲಿ ಏನ್ ಮಾಡಿದ್ದೇನೆ ನಾನು, ಹೀಗೆ ತೋರಿಸಿದ್ದೇನೆ. ಡಯಾಗ್ರಾಮ್ ಅನ್ನ ಕಾಣಿಸ್ತಾ ಇದೆಯಾ? ಹೀಗೆ ಅಲ್ವಾ? ಹೀಗಿದೆ ಡಯಾಗ್ರಾಮ್, ಕಾಣಿಸ್ತಿದೆ ಅಲ್ವಾ? ಇಮೇಜ್ ಅನ್ನ ನೋಡಿ, ಅಲ್ಲಿ ನಾನು ಇಮೇಜ್ ಅನ್ನ ತೋರಿಸಿದ್ದೇನೆ, ಚಿತ್ರವನ್ನ ನೋಡಿ. ಅದ್ರಲ್ಲಿ ಏನಾಗ್ತಾ ಇದೆ, ಹೀಗೆ ತೋರಿಸಿದ್ದೇವೆ ನಾವು. ಹೆಬ್ಬೆರಳು, ತೋರು ಬೆರಳು ಹಾಗೂ ಮಧ್ಯದ ಬೆರಳು ಅಂತ ಹೇಳ್ತೇವೆ ಅಲ್ವಾ? ಸೊ ಇಲ್ಲಿ ಎಡಗೈ ನಿಯಮವನ್ನ ಹೇಳುವಾಗ ಹೆಬ್ಬೆರಳು ಏನನ್ನ ತೋರಿಸುತ್ತೆ, ತೋರು ಬೆರಳು ಏನನ್ನ ಹೇಳುತ್ತೆ, ಮತ್ತೆ ಮಧ್ಯ ಬೆರಳು ಏನನ್ನ ಹೇಳುತ್ತೆ ಅನ್ನೋದನ್ನೇ ನಾವು ಫ್ಲೆಮಿಂಗ್ ನ ಎಡಗೈ ನಿಯಮ ಅಂತ ಹೇಳ್ತೇವೆ. ಎಡಗೈನ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಳ್ಳಿ. ಲಂಬ ಇಸ್ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೇವೆ. ನಿಮಗ್ ಗೊತ್ತಿದೆ ಲಂಬವನ್ನ ಹೇಗೆ ತೋರಿಸ್ತೇವೆ, ಹೀಗೆ. ಹೌದಾ? ಇದನ್ನ ಏನಂತ ಕರಿತೇವೆ, ಲಂಬ ಅಂತ ಹೇಳ್ತೇವೆ ಅಲ್ವಾ? ಕಾಣಿಸ್ತಾ ಇದೆಯಾ ನೋಡಿ? ಇದು ಮೂರು ಲಂಬವಾಗಿದೆ. ಇಲ್ಲಿ ಹೇಗಿದೆ, ಹೀಗಿದೆ, ಹಾಗೆ ಹೀಗಿದೆ ಅಲ್ವಾ? ಇವನ್ನ ಏನಂತ ಕರಿತೇವೆ, ಲಂಬ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನನ್ನ ಹೇಳುತ್ತೆ, ಇವು ಮೂರನ್ನ ಲಂಬವಾಗಿ ಹಿಡಿದುಕೊಂಡು ತೋರು ಬೆರಳು ಕಾಂತ ಕ್ಷೇತ್ರದ ದಿಕ್ಕನ್ನು, ತೋರು ಬೆರಳು ಯಾವುದು, ಇದು ಏನನ್ನ ತೋರಿಸುತ್ತೆ, ಕಾಂತ ಕ್ಷೇತ್ರದ ದಿಕ್ಕನ್ನ ತೋರಿಸಿದ್ರೆ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸುತ್ತೆ. ಮಧ್ಯ ಬೆರಳು ಏನನ್ನ ತೋರಿಸುತ್ತೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸುತ್ತೆ. ಹಾಗೆ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನ ತೋರಿಸುತ್ತೆ ಅಂತ ಹೇಳ್ತೇವೆ. ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನ ತೋರಿಸುತ್ತೆ ಅನ್ನೋದು ಇದರ ಈ ನಿಯಮದ ವ್ಯಾಖ್ಯೆ. ಆಯ್ತಾ? ಇನ್ನೊಂದ್ಸಲ ಹೇಳ್ತೇನೆ, ಕೇಳ್ಕೊಳ್ಳಿ. ಎಡಗೈನ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನ ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಳ್ಳಿ.
ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಅಂದ್ರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಂತ ಹೇಳ್ತೇವೆ, ಹೌದಾ. ಕಾಂತಕ್ಷೇತ್ರದ ದಿಕ್ಕು ಅಂದ್ರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಇದು ಯಾವ್ದು ತೋರಿಸುತ್ತೆ, ತೋರು ಬೆರಳು. ಹಾಗಾದ್ರೆ ಮಧ್ಯದ ಬೆರಳು ಏನ್ ತೋರಿಸುತ್ತೆ ಅಂದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು. ವಿದ್ಯುತ್ ಪ್ರವಾಹದ ದಿಕ್ಕು ಅಂದ್ರೆ ಏನು, ಕರೆಂಟ್ ಡೈರೆಕ್ಷನ್ ಅಂತ ಹೇಳ್ತೇವೆ ಅಲ್ವಾ, ಕರೆಂಟ್ ಡೈರೆಕ್ಷನ್. ಸೊ ಇಲ್ಲಿ ಏನಾಗತ್ತೆ, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಹಾಗೆ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಹಾಗೆ ಹೆಬ್ಬೆರಳು ಚಲನೆ ಅಥವಾ ಬಲದ ದಿಕ್ಕನ್ನು ಅಥವಾ ಫೋರ್ಸ್ ಅಂತ ಕರಿತೇವೆ ಅಲ್ವಾ, ಫೋರ್ಸ್ ಡೈರೆಕ್ಷನ್ ಅನ್ನ ಏನ್ ಮಾಡತ್ತೆ, ತೋರಿಸುತ್ತೆ ಅನ್ನೋದು ಫ್ಲೆಮಿಂಗನ ಎಡಗೈ ನಿಯಮ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಯು ಶುಡ್ ರಿಮೆಂಬರ್ ದಿಸ್ ಲಾ. ಓಕೆ, ಮ್ಯಾಕ್ಸಿಮಮ್ ಟೈಮ್ ಕೇಳ್ತಾರೆ ರೈಟ್ ದಿ ಅಥವಾ ಫ್ಲೆಮಿಂಗನ ಎಡಗೈ ನಿಯಮವನ್ನ ಬರೆಯಿರಿ ಅಂತ ಹೇಳ್ತಾರೆ. ಎಡಗೈ ನಿಯಮದ ಪ್ರಕಾರ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳುಗಳನ್ನ ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡು ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಹಾಗೂ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ತೋರಿಸುತ್ತದೆ ಅನ್ನೋದನ್ನ ನಾವು ಏನಂತ ಕರಿತೇವೆ, ಫ್ಲೆಮಿಂಗನ ಎಡಗೈ ನಿಯಮ ಅಂತ ಹೇಳ್ತೇವೆ. ಈ ನಿಯಮವನ್ನೇ ಇಲ್ಲಿ ಏನ್ ಮಾಡಿದ್ದೇವೆ ನಾವು ಹೇಳ್ಬಹುದು, ಯಾಕಂದ್ರೆ ಇಲ್ಲಿ ಮೂರು ತರದ ಇದು ಆಕ್ಟ್ ಆಗ್ತಾ ಇದೆ ಅಲ್ವಾ. ಯಾವ್ಯಾವುದು, ಒಂದು ಬಲ, ಇನ್ನೊಂದು ಏನಿದು ವಿದ್ಯುತ್ ಪ್ರವಾಹ, ಹೌದಾ, ಇನ್ನೊಂದು ವಿದ್ಯುತ್ ಪ್ರವಾಹ, ಇನ್ನೊಂದು ಏನು ಕಾಂತಕ್ಷೇತ್ರ, ಇನ್ನೊಂದು ಕಾಂತಕ್ಷೇತ್ರ. ಸೊ ಇಲ್ಲಿ ಏನನ್ನ ನಾವು ಅಪ್ಲೈ ಮಾಡಬಹುದು, ಫ್ಲೆಮಿಂಗನ ಎಡಗೈ ನಿಯಮವನ್ನ ಅಪ್ಲೈ ಮಾಡ್ತೇವೆ. ಬಲ, ವಿದ್ಯುತ್ ಪ್ರವಾಹ ಹಾಗೂ ಕಾಂತಕ್ಷೇತ್ರಗಳು ಒಂದಕ್ಕೊಂದು ಲಂಬವಾಗಿದೆ ಅನ್ನೋದನ್ನ ಏನ್ ಮಾಡ್ತೇವೆ, ಹೇಳ್ತೇವೆ. ಇಲ್ಲಿ ಏನಾಗಿದೆ, ಬಲ, ವಿದ್ಯುತ್ ಪ್ರವಾಹ ಹಾಗೂ ಕಾಂತಕ್ಷೇತ್ರಗಳು ಏನಾಗ್ತಾ ಇದೆ, ಒಂದಕ್ಕೊಂದು ಲಂಬವಾಗಿದೆ ಅನ್ನೋದನ್ನ ಫ್ಲೆಮಿಂಗನ ಎಡಗೈ ನಿಯಮವನ್ನ ಯೂಸ್ ಮಾಡಿ ನಾವು ಹೇಳ್ಬಹುದು. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ, ಬಲ ಕಾಂತಕ್ಷೇತ್ರಕ್ಕೂ ಲಂಬವಾಗಿದೆ, ವಿದ್ಯುತ್ ಪ್ರವಾಹಕ್ಕೂ ಲಂಬವಾಗಿದೆ ಅನ್ನೋದು ಇದರ ಅರ್ಥ. ಆಯ್ತಾ, ಹಾಗಾದ್ರೆ ಮುಂದಿನದನ್ನ ನೋಡೋಣ. ಈ ಫ್ಲೆಮಿಂಗನ ಎಡಗೈ ನಿಯಮವನ್ನ ಯಾವ ಯಾವ ಅಪ್ಲಯನ್ಸಸ್ ಅಲ್ಲಿ ಬಳಸ್ತೇವೆ, ಅಥವಾ ಎಲ್ಲೆಲ್ಲಿ ಇದರ ಉಪಯೋಗ ಆಗತ್ತೆ, ಅಥವಾ ಯಾವ ಯಾವ ಉಪಕರಣಗಳು ಇದರ ಮೇಲೆ ಕೆಲಸ ಮಾಡತ್ತೆ ಅನ್ನೋದನ್ನ ನೋಡಿ. ಮನೆಗಳು ಮತ್ತು ಕೈಗಾರಿಕೆಗಳಿಗೆ ಬೇಕಾದ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸಲು ಈ ತತ್ವವನ್ನ ಬಳಸ್ತೇವೆ. ಈ ತತ್ವ ಅಂದ್ರೆ ಯಾವುದು, ಫ್ಲೆಮಿಂಗನ ಎಡಗೈ ನಿಯಮ. ಆಯ್ತಾ, ಹಾಗಾದ್ರೆ ಯಾವ ಯಾವ ಉಪಕರಣಗಳಲ್ಲಿ ಬಳಸ್ತೇವೆ, ವಿದ್ಯುತ್ ಮೋಟಾರ್ ಅಲ್ಲಿ, ಹಾಗೆ ವಿದ್ಯುತ್ ಜನರೇಟರ್ಸ್ ಅಲ್ಲಿ. ಜನರೇಟರ್ ಗೊತ್ತಿದೆ ಅಲ್ವಾ, ಕರೆಂಟ್ ಹೋದ್ರೆ ಮನೇಲೆಲ್ಲ ಕೆಲವೊಂದು ಮನೇಲಿ ಇರುತ್ತೆ, ಜನರೇಟರ್ ಆನ್ ಮಾಡಿದ ಕೂಡಲೇ ಏನಾಗುತ್ತೆ, ಕರೆಂಟ್ ಬರುತ್ತೆ, ಹೌದಾ. ಸೊ ಧ್ವನಿವರ್ಧಕ ಯಂತ್ರಗಳಲ್ಲಿ, ಆಮೇಲೆ ಮೈಕ್ರೋಫೋನ್ಗಳಲ್ಲಿ. ವಿದ್ಯುತ್ ಮಾಪಕ ಸಾಧನ ಅಂದ್ರೆ ಏನು, ವಿದ್ಯುತ್ ಉಪಕರಣಗಳು ಯಾವ್ಯಾವುದು, ವೋಲ್ಟ್ ಮೀಟರ್, ಅಮೀಟರ್ ಬಗ್ಗೆ ಎಲ್ಲ ನಾವು ಏನ್ ಮಾಡಿದ್ದೇವೆ, ವಿದ್ಯುತ್ ಶಕ್ತಿ ಅನ್ನೋ ಅಧ್ಯಾಯದಲ್ಲಿ ಕಲ್ತಿದ್ದೇವೆ ಅಲ್ವಾ. ಸೊ ಇವು ಎಲ್ಲವೂ ಕೂಡ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತೆ, ಫ್ಲೆಮಿಂಗನ ಎಡಗೈ ನಿಯಮದ ಮೇಲೆ ಕೆಲಸ ಮಾಡುತ್ತೆ. ಇದನ್ನು ಕೆಲವೊಂದ್ಸಲ ಕೇಳ್ತಾರೆ, ಫ್ಲೆಮಿಂಗನ ಎಡಗೈ ನಿಯಮದ ಅಪ್ಲೈ ಬರೀರಿ, ಅಪ್ಲಿಕೇಶನ್ಸ್ ಅನ್ನ ಬರೀರಿ ಅಂತ ಹೇಳ್ತಾರೆ, ಅಥವಾ ಇದನ್ನ ಬಳಸಿ ಯಾವ ಯಾವ ಉಪಕರಣಗಳು ಕೆಲಸ ಮಾಡುತ್ತೆ, ಅಥವಾ ಫ್ಲೆಮಿಂಗನ ಎಡಗೈ ನಿಯಮವನ್ನ ಎಲ್ಲಿ ಎಲ್ಲಿ ಬಳಸ್ತೇವೆ, ಹೀಗೆ. ಸೊ ಆಗ ಏನ್ ಮಾಡ್ಬೇಕು, ಇದೆಲ್ಲವನ್ನ ಬರಿಬೇಕು. ಆಯ್ತಾ, ನೆಕ್ಸ್ಟ್ ಅಲ್ಲಿ ಈ ಅಧ್ಯಾಯದ ಕೊನೆಯ ಕಾನ್ಸೆಪ್ಟ್, ಇದು ಕೂಡ ತುಂಬಾ ಇಂಪಾರ್ಟೆಂಟು, ಗ್ರಹ ಬಳಕೆಯ ವಿದ್ಯುತ್ ಮಂಡಲಗಳು. ಇದು ಈಸಿ, ಯಾಕೆ ಗೊತ್ತಾ, ನಮ್ಮ ಮನೆಗಳಲ್ಲೆಲ್ಲ ನಾವು ವಿದ್ಯುತ್ ಸಪ್ಲೈಯನ್ನ ಹೇಗೆ ಪಡಿತೀರಾ ನೀವು. ಸೊ ಮನೆಗಳಲ್ಲಿ ಏನಾಗತ್ತೆ, ಮೇನ್ ಸರ್ಕ್ಯೂಟ್ ಇಂದ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ಬರುತ್ತೆ, ಹೌದಾ. ಮೇನ್ ವಿದ್ಯುತ್ ಪ್ರವಾಹ ಎಲ್ಲಿಂದ ಪ್ರೊಡ್ಯೂಸ್ ಆಗತ್ತೆ ಅಂದ್ರೆ ಮೇನ್ ಸರ್ಕ್ಯೂಟ್ ಇರುತ್ತೆ ಒಂದು, ಅಲ್ಲಿಂದ ನಮ್ಮ ಮನೆಗಳಿಗೆಲ್ಲ ಏನಾಗತ್ತೆ, ವಿದ್ಯುತ್ ಪ್ರವಾಹದ ಸಪ್ಲೈ ಆಗತ್ತೆ, ಕರೆಂಟ್ ಪ್ರೊಡ್ಯೂಸ್ ಆಗಿ ಸಪ್ಲೈ ಆಗತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಮಂಡಲ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಮಂಡಲದಲ್ಲಿ ಮುಖ್ಯವಾಗಿ 3 ತರದ ವೈರ್ ಅಥವಾ ತಂತಿಗಳನ್ನ ಬಳಸ್ತೇವೆ. ಒಂದನೆಯದು ಸಜೀವ ತಂತಿ ಅಂತ ಹೇಳ್ತೇವೆ, ಅಥವಾ ಇದನ್ನ ನಾವು ಸಜೀವ ತಂತಿ ಅಂದ್ರೆ ಏನು, ಇದನ್ನ ಲೈವ್ ವೈರ್ ಅಂತ ಕರಿತೇವೆ. ಏನಿದು, ಲೈವ್ ವೈರ್. ಆಯ್ತಾ, ಅಥವಾ ಸಜೀವ ತಂತಿ ಅಂತ ಹೇಳ್ತೇವೆ. ಎರಡನೆಯದು ತಟಸ್ಥ ತಂತಿ ಅಂದ್ರೆ ನ್ಯೂಟ್ರಲ್ ವೈರ್. ನ್ಯೂಟ್ರಲ್
ವೈಯರ್ ಅಂತ ಹೇಳ್ತೇವೆ. ನ್ಯೂಟ್ರಲ್ ವೈಯರ್ ಅಂದ್ರೆ ಏನು? ತಟಸ್ಥ ತಂತಿ. ಆಯ್ತಾ? ಸೊ ಮೂರನೆಯದು ಭೂ ಸಂಪರ್ಕ ತಂತಿ. ಈ ಮೂರು ತಂತಿಗಳು ಅಥವಾ ಈ ಮೂರು ವೈರ್ಗಳು ವಿದ್ಯುತ್ ಮಂಡಲದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇವು ಮೂರು ಕೂಡ ಏನಾಗಿರ್ಬೇಕು? ಸರಿಯಾಗಿ ಕಾರ್ಯನಿರ್ವಹಿಸಿದ್ರೆ ಮಾತ್ರ ಮನೆಗಳಿಗೆ ಕರೆಕ್ಟ್ ಆಗಿ ಏನಾಗತ್ತೆ? ಕರೆಂಟ್ ಸಪ್ಲೈ ಆಗತ್ತೆ. ಭೂ ಸಂಪರ್ಕ ತಂತಿಯನ್ನ ಇಂಗ್ಲಿಷ್ ಅಲ್ಲಿ ಅರ್ತ್ ವೈಯರ್ ಅಂತ ಕರಿತೇವೆ. ಅರ್ತ್ ವೈಯರ್. ಆಯ್ತಾ? ಸೊ ಇದು ಮೂರು ಏನಿದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಮೂರು ತರದ ತಂತಿಗಳು. ಒಂದನೆಯದು ಸಜೀವ ತಂತಿ ಅಥವಾ ಲೈವ್ ವೈಯರ್, ಎರಡನೆಯದು ತಟಸ್ಥ ತಂತಿ ಅಥವಾ ನ್ಯೂಟ್ರಲ್ ವೈಯರ್, ಮೂರನೆಯದು ಅರ್ತ್ ವೈಯರ್ ಅಥವಾ ಭೂ ಸಂಪರ್ಕ ತಂತಿ ಅಂತ ಹೇಳ್ತೇವೆ. ಇವುಗಳು ಏನು ಹಾಗೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಮುಂದೆ ಹೇಳ್ತೇನೆ. ಈಗ ಜಸ್ಟ್ ಈ ಮಂಡಲವನ್ನ ನೋಡಿ. ಸಜೀವ ತಂತಿ ಮತ್ತೆ ತಟಸ್ಥ ತಂತಿಗಳನ್ನ ನಾವು ಏನ್ ಮಾಡ್ತೇವೆ ಅಂದ್ರೆ ಇಲ್ಲಿ ವಿದ್ಯುತ್ ಬೋರ್ಡಿನ ಫ್ಯೂಸ್ಗೆ ಕನೆಕ್ಟ್ ಮಾಡ್ತೇವೆ. ಸಜೀವ ತಂತಿ ರೆಡ್ ಕಲರ್ ಅಲ್ಲಿ ಇರುತ್ತೆ, ತಟಸ್ಥ ತಂತಿ ಏನಾಗಿರುತ್ತೆ? ಬ್ಲ್ಯಾಕ್ ಕಲರ್ ಅಲ್ಲಿ ಇರುತ್ತೆ. ಆಯ್ತಾ? ಬ್ಲ್ಯಾಕ್ ಇನ್ಸುಲೇಷನ್ ಅನ್ನ ಮಾಡ್ತೇವೆ. ಸೊ ಇವೆರಡು ವಿದ್ಯುತ್ ಬೋರ್ಡಿನ ಫ್ಯೂಸ್ ನ ಮೂಲಕ ಏನಾಗತ್ತೆ? ನಮ್ಮ ಮೀಟರ್ ಬೋರ್ಡ್ಗೆ ಬರುತ್ತೆ. ವಿದ್ಯುತ್ ಮೀಟರ್ ಎಲ್ಲರ ಮನೇಲೂ ಮೀಟರ್ ಬೋರ್ಡ್ ಇದೆ ಅಲ್ವಾ? ನೋಡಿರ್ತೀರ ಮೀಟರ್ ಬೋರ್ಡ್ ಅನ್ನ. ಅದ್ರ ಒಳಗಡೆ ಕನೆಕ್ಷನ್ ಬೇರೆ ಬೇರೆ ಇರುತ್ತೆ. ಹೊರಗಡೆ ಮೀಟರ್ ಬೋರ್ಡ್ ಅನ್ನ ನೋಡ್ತೇವೆ, ಹೌದಾ? ಆ ಮೀಟರ್ ಬೋರ್ಡ್ ಏನ್ ತೋರಿಸುತ್ತೆ? ತಿಂಗಳಲ್ಲಿ ನೀವು ಇಷ್ಟು ಆಂಪಿಯರ್ ಅಷ್ಟು ಕರೆಂಟ್ ಅನ್ನ ಉತ್ಪತ್ತಿ ಮಾಡಿದೀರಾ ಅಥವಾ ಬಳಸಿದ್ದೇವೆ, ತಿಂಗಳಲ್ಲಿ ಇಷ್ಟು ಕರೆಂಟು, ಇಷ್ಟು ಆಂಪಿಯರ್ ಅಷ್ಟು ಕರೆಂಟು ಬಳಕೆಯಾಗಿದೆ ಅನ್ನೋದ್ರ ಮೇಲೆನೆ ನಮ್ಗೆ ಏನ್ ಬರುತ್ತೆ? ಕರೆಂಟ್ ಬಿಲ್ ಬರುತ್ತೆ ಮನೇಲಿ, ಹೌದಾ? ಸೊ ಇದನ್ನ ವಿದ್ಯುತ್ ಮೀಟರ್ ಅಂತ ಕರಿತೇವೆ. ಇಲ್ಲಿ ಸಜೀವ ತಂತಿ ಮತ್ತೆ ತಟಸ್ಥ ತಂತಿಗಳು ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಈ ವಿದ್ಯುತ್ ಮೀಟರ್ ಇಂದ ಎಲ್ಲಿ ಹೋಗುತ್ತೆ? ಅದು ವಿದ್ಯುತ್ ವಿತರಣಾ ಪೆಟ್ಟಿಗೆಗೆ ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ ಹೇಳ್ತೇವೆ ಅಲ್ವಾ? ಸೊ ಈ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಲ್ಲಿ ಫ್ಯೂಸ್ ಮತ್ತು ಮುಖ್ಯ ಸ್ವಿಚ್ಗಳು ಇರುತ್ತೆ. ಒಳಗಡೆ ಫ್ಯೂಸು ಹಾಗೆ ಇತರೆ ಸ್ವಿಚ್ಗಳನ್ನ ಇದು ಇನ್ಕ್ಲೂಡ್ ಮಾಡಿರುತ್ತೆ. ಯಾವುದು? ವಿದ್ಯುತ್ ವಿತರಣಾ ಪೆಟ್ಟಿಗೆ ಅಥವಾ ಡಿಸ್ಟ್ರಿಬ್ಯೂಷನ್ ಬಾಕ್ಸ್. ನಂತರ ಈ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇಂದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಏನಾಗತ್ತೆ? ಬೇರೆ ಕನೆಕ್ಷನ್ಗೆ ಹೋಗುತ್ತೆ ಮುಂದೆ. ಇದನ್ನ ನಾವು ಬೇರೆ ಬೇರೆ ಸಾಕೆಟ್ಸ್ ಅಂತ ಹೇಳ್ತೇವೆ. ಆಯ್ತಾ? ಬೇರೆ ಬೇರೆ ಸಾಕೆಟ್ಗಳು, ಒಂದೆರಡು ಮೂರು ಸಾಕೆಟ್ ಇದೆ, ಹೌದಾ? ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಇಲ್ಲಿ ಇವೆರಡರ ನಡುವೆ ಯಾವುದು? ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರವು 220 ವೋಲ್ಟ್ ಆಗಿರುತ್ತೆ. ಎಲ್ಲ ಮನೆಗಳಿಗೂ 220 ವೋಲ್ಟ್ ಕರೆಂಟ್ ಸಪ್ಲೈ ಆಗತ್ತೆ. ಆಯ್ತಾ? ಸೊ ಇದು ಕಾನ್ಸೆಪ್ಟ್. ಇಲ್ಲಿ ನೆಕ್ಸ್ಟ್ ಅಲ್ಲಿ ಅರ್ತ್ ವೈರ್ ಅನ್ನ ಏನ್ ಮಾಡ್ತೇವೆ ಅಂದ್ರೆ ಈ ಸಾಕೆಟ್ ಗಳ ಮೂಲಕ ಕನೆಕ್ಟ್ ಮಾಡಿ ಎಂಡ್ ಅಲ್ಲಿ ಅದನ್ನ ನಾವು ಏನ್ ಮಾಡ್ತೇವೆ? ಭೂಮಿಗೆ ಕನೆಕ್ಟ್ ಮಾಡ್ತೇವೆ. ಗ್ರೌಂಡ್ ಅಂತ ಹೇಳ್ತೇವೆ ಅಲ್ವಾ? ಅರ್ತ್ ವೈರ್ ಅನ್ನ ಲಾಸ್ಟ್ ಅಲ್ಲಿ ಏನ್ ಮಾಡ್ತೇವೆ? ಅರ್ಥಿಂಗ್ ಮಾಡೋದು ಅಂದ್ರೆ ಏನ್ ಮಾಡ್ತೇವೆ? ಭೂಮಿಗೆ ಕನೆಕ್ಟ್ ಮಾಡ್ತೇವೆ. ಆಯ್ತಾ? ಸೊ ಹಾಗಾದ್ರೆ ಈಗ ಒಂದೊಂದರ ಬಗ್ಗೆ ಕಲಿತಾ ಹೋಗೋಣ. ಮೊದಲನೆಯದಾಗಿ ನಮ್ಮ ಮನೆಗಳಲ್ಲಿ ನಾವು ಮುಖ್ಯ ವಿದ್ಯುತ್ ಪೂರೈಕೆಯ ಮೂಲಕ ಏನ್ ಮಾಡ್ತೇವೆ? ವಿದ್ಯುತ್ ಶಕ್ತಿಯನ್ನ ಪಡೆಯುತ್ತೇವೆ. ಈ ಪೂರೈಕೆಯಲ್ಲಿ ನಾನೀಗ ಹೇಳಿದಾಗೆ 3 ತರದ ತಂತಿಗಳಿರುತ್ತೆ, ಹೌದಾ? ಒಂದನೆಯದು ಸಜೀವ ತಂತಿ, ಎರಡನೆಯದು ತಟಸ್ಥ ತಂತಿ ಆದ್ರೆ ಮೂರನೆಯದು ಭೂ ಸಂಪರ್ಕ ತಂತಿ. ಸೊ ಹಾಗಾದ್ರೆ ಈ ಸಜೀವ ತಂತಿ ಅಂದ್ರೆ ಏನು? ಇದನ್ನ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೇವೆ? ಕೆಂಪು ಅವಾಹಕ ಹೊದಿಕೆ ಅಂದ್ರೆ ರೆಡ್ ಇನ್ಸುಲೇಷನ್ ಅಂತ ಹೇಳ್ತೇವೆ ಇದಕ್ಕೆ. ಇದನ್ನ ರೆಡ್ ಇನ್ಸುಲೇಷನ್ ಅಂತ ಕರಿತೇವೆ. ಸೊ ಈ ರೆಡ್ ಇನ್ಸುಲೇಷನ್ ಇರೋ ವೈರ್ ಯಾವ್ದದು? ಲೈವ್ ವೈರ್ ಅಥವಾ ತಟಸ್ಥ ತಂತಿ ಅಂತ ಹೇಳ್ತೇವೆ. ಆಯ್ತಾ? ಇದನ್ನ ರೆಡ್ ಇನ್ಸುಲೇಷನ್ ಇಂದ ತೋರಿಸ್ತೇವೆ. ಹಾಗಾದ್ರೆ ಎರಡನೆಯದು ಯಾವುದು? ತಟಸ್ಥ ತಂತಿ ಅಥವಾ ನ್ಯೂಟ್ರಲ್ ವೈರ್. ಇದನ್ನ ನಾವೇನ್ ಮಾಡ್ತೇವೆ? ಕಪ್ಪು ಅವಾಹಕ ಹೊದಿಕೆಯಿಂದ ಏನ್ ಮಾಡಿರ್ತೇವೆ. ಕಪ್ಪು ಅವಾಹಕ ಹೊದಿಕೆ ಅಂದ್ರೆ ಏನು? ಬ್ಲ್ಯಾಕ್ ಇನ್ಸುಲೇಷನ್ ಅಂತ ಹೇಳ್ತೇವೆ ಇದಕ್ಕೆ. ಆಯ್ತಾ? ಇದನ್ನ ಬ್ಲ್ಯಾಕ್ ಇನ್ಸುಲೇಷನ್ ಅಂತ ಹೇಳ್ತೇವೆ. ಸೊ ಇದಿಷ್ಟು ಕಾನ್ಸೆಪ್ಟ್ ನೋಡಿ. ಇಲ್ಲಿ ಚಿತ್ರದಲ್ಲೇ ನಾನು ಹೇಳಿದೆ, ಸಜೀವ ತಂತಿ ಯಾವ ಕಲರ್ ಅಲ್ಲಿ ಕಾಣಿಸ್ತಾ ಇದೆ? ರೆಡ್ ಕಲರ್ ಅಲ್ಲಿ. ತಟಸ್ಥ ತಂತಿ ಹೇಗಿದೆ? ಬ್ಲ್ಯಾಕ್ ಕಲರ್ ಅಲ್ಲಿ. ಹಾಗೆ ಭೂಸಂಪರ್ಕ ತಂತಿ ಹೇಗಿದೆ? ಗ್ರೀನ್ ಕಲರ್ ಅಲ್ಲಿ. ಹೌದಾ? ಅಂದ್ರೆ ವೈರೇ ಹಾಗಿರುತ್ತೆ ಅಂತಲ್ಲ, ವೈರ್ ಅನ್ನ ಹೊರಗಡೆಯಿಂದ ಏನ್ ಮಾಡಿರ್ತಾರೆ? ಇನ್ಸುಲೇಷನ್ ಮಾಡಿರ್ತಾರೆ. ಆಯ್ತಾ? ಸೊ ಆ ಇನ್ಸುಲೇಟಿಂಗ್ ಕೋಟ್ ಈ ಕಲರ್ಸ್ ಅಲ್ಲಿ ಇರುತ್ತೆ ಅನ್ನೋದು ಮೀನಿಂಗ್.
ಸೊ ನಮ್ಮ ದೇಶದಲ್ಲಿ ಎರಡು ತಂತಿಗಳ ನಡುವಿನ ವಿಭವಾಂತರ ಎಷ್ಟಿರುತ್ತೆ? 220 ವೋಲ್ಟ್ ಇರುತ್ತೆ. ನಾನು ಆಗ್ಲೇ ಹೇಳಿದೆ ಇಲ್ಲಿ, ಹೌದಾ? ವಿಭವಾಂತರ ಎಷ್ಟಿರುತ್ತೆ? 220 ವೋಲ್ಟ್ ಇರುತ್ತೆ ಅನ್ನೋದು ಕಾನ್ಸೆಪ್ಟ್. ನೋಡಿ, ಇಲ್ಲಿ 3 ವೈರ್ಸ್ ಅನ್ನ ಸಪರೇಟ್ ಒಂದು ಚಿತ್ರವನ್ನ ತೋರಿಸಿದ್ದೇನೆ ಕೆಳಗಡೆ. ರೆಡ್ ಇನ್ಸುಲೇಷನ್ ಲೈವ್ ವೈರ್, ಗ್ರೀನ್ ಇನ್ಸುಲೇಷನ್ ಅರ್ತ್ ವೈರ್, ನ್ಯೂಟ್ರಲ್ ವೈರ್ ಇಸ್ ಇನ್ ಬ್ಲ್ಯಾಕ್ ಕಲರ್ ಅಂತ ಹೇಳ್ತೇವೆ. ಆಯ್ತಾ? ಹಾಗಾದ್ರೆ ಮುಂದಿನದನ್ನ ನೋಡಿ. ಈಗ 3 ತಂತಿಗಳು ಯಾವ್ಯಾವ್ದು ಅಂತ ಗೊತ್ತಾಯ್ತು. ಮುಂದೆ ಈ ತಂತಿಗಳ ಕೆಲಸ ಏನು ಹಾಗಾದ್ರೆ ಅನ್ನೋದನ್ನ ನೋಡೋಣ. ಇದು ಇಂಪಾರ್ಟೆಂಟ್, ಹೌದಾ? ಈ ವೈರ್ ಹೇಗ್ ವರ್ಕ್ ಆಗತ್ತೆ ಸರ್ಕ್ಯೂಟ್ ಅಲ್ಲಿ ಅನ್ನೋದು ಗೊತ್ತಾಗ್ಬೇಕು. ಫಸ್ಟ್ ಸಜೀವ ತಂತಿ ಬಗ್ಗೆ ನೋಡೋಣ. ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಉಪಕರಣಕ್ಕೆ ಸಾಗಿಸಲು ಸಜೀವ ತಂತಿ ಏನ್ ಮಾಡತ್ತೆ? ಸಹಾಯ ಮಾಡತ್ತೆ. ಅಂದ್ರೆ ಏನರ್ಥ? ಮೇನ್ ಸರ್ಕ್ಯೂಟ್ ಇಂದ ನಮ್ಗೆ ಏನಾಗ್ಬೇಕು, ಮನೆಯಲ್ಲಿ ಇರೋ ಬೇರೆ ಬೇರೆ ಉಪಕರಣಗಳಿಗೆ, ಅಂದ್ರೆ ತುಂಬಾ ಉಪಕರಣಗಳು ವಿದ್ಯುತ್ ಬಳಸ್ಕೊಂಡು ಕೆಲಸ ಮಾಡುತ್ತೆ. ಫ್ಯಾನು, ಬಲ್ಬ್, ಆಮೇಲೆ ಗೀಸರ್, ಫ್ರಿಡ್ಜ್, ಆಮೇಲೆ ಏನು AC ಎಲ್ಲ, ಹೌದಾ? ಸೊ ಆ ಎಲ್ಲ ಉಪಕರಣಗಳಿಗೆ ಏನ್ ಮಾಡತ್ತೆ? ಇದು ಮೇನ್ ಸರ್ಕ್ಯೂಟ್ ಇಂದ ಕರೆಂಟ್ ಅನ್ನ ಏನ್ ಮಾಡತ್ತೆ? ಸಪ್ಲೈ ಮಾಡತ್ತೆ. ಯಾವುದು? ಸಜೀವ ತಂತಿ ಅಥವಾ ಲೈವ್ ವೈರಿನ ವರ್ಕ್ ಏನು? ಸಜೀವ ತಂತಿಯ ಕೆಲಸ ಏನು ಅಂತ ಕೇಳಿದ್ರೆ, ಉಪಯೋಗ ಏನು ಅಥವಾ ಅದು ಹೇಗೆ ಕೆಲಸ ಮಾಡತ್ತೆ ಅನ್ನೋ ಕ್ವಶನ್ ಬಂದ್ರೆ ಏನಂತ ಬರೀತೀರಾ? ಇದು ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಉಪಕರಣಗಳಿಗೆ ಸಾಗಿಸಲು ಸಹಾಯ ಮಾಡತ್ತೆ ಅನ್ನೋದನ್ನ ಬರಿಬೇಕು. ಹೌದಲ್ವಾ? ಮೇನ್ ಸರ್ಕ್ಯೂಟ್ ಇಂದ ನಮ್ಗೆ ನಮ್ಮ ಮನೆಗಳಲ್ಲಿ ಬಳಸೋ ಉಪಕರಣಕ್ಕೆ ಏನಾಗ್ಬೇಕಾಯ್ತು? ವಿದ್ಯುತ್ ಸಪ್ಲೈ ಆಗ್ಬೇಕು. ಒಂದಾಗ ಮಾತ್ರ ನಮ್ಗೆ ಏನಾಗುತ್ತೆ? ಮನೆಗಳಲ್ಲಿ ಬೇರೆ ಬೇರೆ ಉಪಕರಣಗಳು ಬಳಕೆ ಆಗತ್ತೆ. ಅದನ್ನ ಸಪ್ಲೈ ಮಾಡೋರು ಯಾರು? ಲೈವ್ ವೈರ್ ಅಥವಾ ಸಜೀವ ತಂತಿ. ಹಾಗಾದ್ರೆ ತಟಸ್ಥ ತಂತಿ ಕೆಲಸ ಏನು? ಇದೇನ್ ಮಾಡತ್ತೆ ಅಂದ್ರೆ, ಸಜೀವ ತಂತಿಯ ಉಲ್ಟಾ ಕೆಲಸವನ್ನ ತಟಸ್ಥ ತಂತಿ ಮಾಡುತ್ತೆ. ಅಂದ್ರೆ ಸಜೀವ ತಂತಿ ವಿದ್ಯುತ್ ಶಕ್ತಿಯನ್ನ ವಿದ್ಯುತ್ ಉಪಕರಣಕ್ಕೆ ಸಾಗಿಸಿದ್ರೆ, ಇದೇನ್ ಮಾಡತ್ತೆ? ತಟಸ್ಥ ತಂತಿ ವಿದ್ಯುತ್ ಮೂಲಕ್ಕೆ ಹೋಗಿ ಸರ್ಕ್ಯೂಟ್ ಅನ್ನ ಪೂರ್ಣಗೊಳಿಸುತ್ತೆ. ಹಾಗೆ ವಿದ್ಯುತ್ ಪ್ರವಾಹವನ್ನ ಬೇರೆ ಬೇರೆ ಉಪಕರಣಗಳಿಂದ ಏನ್ ಮಾಡತ್ತೆ? ಇದು ಮೇನ್ ಸರ್ಕ್ಯೂಟಿಗೆ ವಾಪಸ್ ಕಳಿಸುತ್ತೆ. ಆಯ್ತಾ? ಹಿಂದಿರುಗಿಸುವ ಕೆಲಸವನ್ನ ಮಾಡತ್ತೆ. ಹಾಗಾದ್ರೆ ಇಲ್ಲಿ ಕ್ವಶನ್ ಬರುತ್ತೆ, ಬಂದಿರೋ ಕರೆಂಟ್ ವಾಪಸ್ ಯಾಕೆ ಹೋಗ್ಬೇಕು ಅನ್ನೋದು. ಇದೇ ಸರ್ಕ್ಯೂಟ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಕರೆಂಟ್ ಬರಬೇಕು, ಎಷ್ಟು ಬೇಕೋ ಅಷ್ಟು ಬಳಕೆ ಆಗಿ ಹಿಂದೆ ಹೋಗ್ಬೇಕು ಅಲ್ವಾ? ನಾವಿದನ್ನ ವಿದ್ಯುತ್ ಶಕ್ತಿಯಲ್ಲಿ ಕಲ್ತಿದ್ದೇವೆ. ನೋಡಿ ಇಲ್ಲೇ ನಾನು ಸರ್ಕ್ಯೂಟ್ ಅಲ್ಲಿ ಬಲ್ಬ್ ಅನ್ನ ತೋರಿಸ್ತೇವೆ, ಹೌದಾ? ವೇಟ್, ಐ ವಿಲ್ ಶೋ ಕ್ಲಿಯರ್ಲಿ. ಸೊ ನೋಡಿ ಇಲ್ಲೇ ನೆನಪು ಮಾಡ್ಕೊಳ್ಳಿ, ವಿದ್ಯುತ್ ಶಕ್ತಿ ಅಧ್ಯಾಯದಲ್ಲಿ ಸರ್ಕ್ಯೂಟ್ ಅನ್ನ ಕಲ್ತಿದ್ದೇವೆ. ಏನಾಗತ್ತೆ? ಕೋಶಕ್ಕೆ ಬಲ್ಬ್ ಕನೆಕ್ಟ್ ಆಗಿದೆ ಅಂತ ಇಟ್ಕೊಳ್ಳಿ. ಇದು ನಿಮ್ಮ ಬಲ್ಬ್, ಹೌದಾ? ಇದೇನಿದು? ಬ್ಯಾಟ್ರಿ. ಸೊ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಇದೆ. ಇಲ್ಲಿ ಪಾಸಿಟಿವ್ ಇಂದ ನೆಗೆಟಿವ್ಗೆ ಕರೆಂಟ್ ಸಪ್ಲೈ ಆಗುತ್ತೆ ಅಂತ ಹೇಳ್ತೇವೆ, ಹೌದಾ? ಸೊ ಇಲ್ಲಿ ಏನಾಗತ್ತೆ? ಬ್ಯಾಟರಿಯ ಧನಾತ್ಮಕ ತುದಿಯಿಂದ ಕರೆಂಟ್ ಬಲ್ಬ್ನ ಈ ತುದಿಗೆ ಬರುತ್ತೆ, ಹೌದಾ? ಸೊ ಇದನ್ನ ನಾವು ಸಜೀವ ತಂತಿ ಅಂತ ಇಟ್ಕೊಂಡ್ರೆ ಇದೇನ್ ಮಾಡ್ತು? ಕೋಶದಿಂದ ಒಂದು ತುದಿಗೆ ಉಪಕರಣ, ಇದು ಉಪಕರಣ ಈಗ ಬಲ್ಬ್ ಅನ್ನೋದು, ಹೌದಾ? ಒಂದು ತುದಿಗೆ ಏನ್ ಮಾಡ್ತು? ವಿದ್ಯುತ್ ಅನ್ನ ಸಪ್ಲೈ ಮಾಡ್ತು. ಸೊ ಅದು ನೆಕ್ಸ್ಟ್ ಇಲ್ಲಿಂದ ಏನ್ ಬರುತ್ತೆ? ಈ ತುದಿಗೆ ವಿದ್ಯುತ್ ಪ್ರವಾಹ ಬಂದು ಇದು ಮತ್ತೆ ಏನಾಗ್ಬೇಕು? ಬ್ಯಾಟ್ರಿಯ ಋಣಾತ್ಮಕ ತುದಿಗೆ ವಾಪಸ್ ಬರ್ಬೇಕು ಅಲ್ವಾ? ಆ ತುದಿಗೆ ವಾಪಸ್ ಕಳಿಸೋ ಕೆಲಸವನ್ನ ಏನ್ ಮಾಡತ್ತೆ? ತಟಸ್ಥ ತಂತಿ ಮಾಡತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಸೊ ಇದು ಹೀಗೆ ಆಗ್ಲೇಬೇಕು, ಇಲ್ಲ ಅಂದ್ರೆ ಏನಾಗಲ್ಲ? ಮಂಡಲ ಪೂರ್ಣ ಆಗಲ್ಲ. ಆಯ್ತಾ? ಸೊ ಹಾಗೆ ತಟಸ್ಥ ತಂತಿಯ ಕೆಲಸ ಏನು ಅಂದ್ರೆ, ವಿದ್ಯುತ್ ಮೇನ್ ಸರ್ಕ್ಯೂಟ್ ಇಂದ ಬಂದಿರೋ ವಿದ್ಯುತ್ ಅನ್ನ ಉಪಕರಣಗಳಿಗೆ ಕಳಿಸೋದು ಸಜೀವ ತಂತಿ. ಆ ಉಪಕರಣಗಳು ಎಷ್ಟು ಬೇಕೋ ಅಷ್ಟು ಕರೆಂಟ್ ಅನ್ನ ಬಳಸ್ಕೊಂಡು ಉಳಿದಿರೋ ಕರೆಂಟ್ ಅನ್ನ ವಾಪಸ್ ಕಳಿಸೋ ಕೆಲಸವನ್ನ ಯಾರು ಮಾಡ್ತಾರೆ? ತಟಸ್ಥ ತಂತಿ ಮಾಡತ್ತೆ ಅನ್ನೋದು ಇದರ ಅರ್ಥ. ಆಯ್ತಾ? ಸೊ ಹಾಗಾದ್ರೆ ತಟಸ್ಥ ತಂತಿಯ ಕೆಲಸವನ್ನ ಕೇಳಿದ್ರೆ ಇದೇನ್ ಮಾಡತ್ತೆ? ವಿದ್ಯುತ್ ಅನ್ನ ಉಪಕರಣಗಳಿಂದ ವಿದ್ಯುತ್ ಬಳಕೆಯಾಗಿ ಉಳಿದಿರುವ ವಿದ್ಯುತ್ ಅನ್ನ ಏನ್ ಮಾಡತ್ತೆ? ಮೇನ್ ಸರ್ಕ್ಯೂಟಿಗೆ ಹಿಂದಿರುಗಿಸುವ ಕೆಲಸವನ್ನ ಮಾಡತ್ತೆ ಅನ್ನೋದನ್ನ ಬರಿಬೇಕು. ನೆಕ್ಸ್ಟ್ ಅಲ್ಲಿ ನೋಡಿ, ಭೂ ಸಂಪರ್ಕ ತಂತಿ ಅಥವಾ ಅರ್ತ್ ವೈರ್ ಅಂತ ಹೇಳ್ತೇವೆ, ಹೌದಾ? ಅರ್ತ್ ವೈರ್ ಅಥವಾ ಅರ್ಥಿಂಗ್ ಅಂತ ಹೇಳ್ತೇವೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರ ಮನೆಗಳಲ್ಲೂ ಅರ್ಥಿಂಗು ಸರಿಯಾಗಿರ್ಬೇಕು, ಹೌದಾ? ಇಲ್ಲ ಅಂದ್ರೆ ಏನಾಗತ್ತೆ? ಯಾವ ಉಪಕರಣ ಮುಟ್ಟಿದ್ರು ಶಾಕ್ ಹೊಡಿಯುತ್ತೆ. ಹೇಳ್ತೇವೆ ನೋಡಿ, ಕೆಲವೊಂದ್ಸಲ ಸುಮ್ನೆ ಶಾಕ್ ಹೊಡಿಯುತ್ತೆ. ಏನಪ್ಪ ಮನೆ ಅರ್ಥಿಂಗ್ಗೆ ಸರಿ ಇಲ್ಲ ಅಂತ ಹೇಳ್ತೇವೆ, ಹೌದಾ? ಹಾಗಾದ್ರೆ ಅರ್ಥ ಏನು? ನೋಡಿ ಇಲ್ಲಿ ಭೂ ಸಂಪರ್ಕ ತಂತಿ ಏನ್ ಮಾಡತ್ತೆ ಅಂದ್ರೆ, ಸರ್ಕ್ಯೂಟಿಗೆ ಬೇರೆ ಬೇರೆ ಉಪಕರಣಗಳಿಗೆ ವಿದ್ಯುತ್ ಏನಾಗ್ತಾ ಇರುತ್ತೆ?
ಲೈವ್ ತಂತಿಯಿಂದ ಏನಾಗ್ತಾ ಇರುತ್ತೆ, ಸಪ್ಲೈ ಆಗ್ತಾ ಇರುತ್ತೆ, ಹೌದಾ? ಹಾಗೆ ತಟಸ್ಥ ತಂತಿಯಿಂದ ವಾಪಸ್ ಹೋಗ್ತಾ ಇರುತ್ತೆ. ಸೊ ಇವೆರಡರ ಮಧ್ಯದಲ್ಲಿ ಏನಾಗುತ್ತೆ, ಈ ಭೂಸಂಪರ್ಕ ತಂತಿ ಕೆಲಸ ಮಾಡುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಆ ಉಪಕರಣಗಳಿಗೆ ಎಷ್ಟು ಬೇಕೋ ಅಷ್ಟೇ ವಿದ್ಯುತ್ ಅನ್ನ ಸರಿಯಾಗಿ ಬಳಸ್ಕೊಂಡು ಹಾನಿಕಾರಕ ಅಥವಾ ಜಾಸ್ತಿ ವಿದ್ಯುತ್ ಏನಾದ್ರೂ ಸಪ್ಲೈ ಆಗ್ತಾ ಇದ್ರೆ ಇದು ಏನ್ ಮಾಡುತ್ತೆ, ಆ ವಿದ್ಯುತ್ತನ್ನ ಏನ್ ಮಾಡತ್ತೆ ಅಂದ್ರೆ ವಾಪಸ್ ಭೂಮಿಗೆ ಕಳ್ಸತ್ತೆ. ಆಯ್ತಾ? ಅದನ್ನೇ ನಾವು ಅರ್ಥಿಂಗ್ ಅಂತ ಹೇಳ್ತೇವೆ. ಇದಿಲ್ಲ ಅಂದ್ರೆ ಏನಾಗಲ್ಲ, ನಮ್ಗೆ ಯಾವ ಉಪಕರಣವೂ ಸರಿಯಾಗಿ ಕೆಲಸ ಮಾಡಲ್ಲ. ಇದಿಲ್ಲ ಅಂದ್ರೆ ವಿದ್ಯುತ್ ಆಘಾತ ಆಗತ್ತೆ. ಹಾಗೆ ಬೇರೆ ಬೇರೆ ಉಪಕರಣಗಳು ಏನಾಗತ್ತೆ, ಬೆಂಕಿ ಹತ್ಕೊಳ್ಬಹುದು, ಸ್ಪಾರ್ಕ್ ಅಂತ ಹೇಳ್ತೇವಲ್ವಾ, ಸುಟ್ಟು ಹೋಗುತ್ತೆ. ಸೊ ಆ ಬೆಂಕಿಯಿಂದ ರಕ್ಷಿಸಲು ಏನ್ ಮಾಡ್ತೇವೆ ನಾವು, ಸುರಕ್ಷತಾ ಕ್ರಮಕ್ಕೋಸ್ಕರ ಈ ಅರ್ತ್ ವೈರ್ ಅನ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಇದೇನ್ ಮಾಡತ್ತೆ ಅಂದ್ರೆ ಜಾಸ್ತಿ ಸೋರಿಕೆ ಪ್ರವಾಹ ಆದಾಗ ಅಥವಾ ಅನ್ನೆಸೆಸರಿ ವಿದ್ಯುತ್ ಫ್ಲೋ ಆಗ್ತಾ, ಕರೆಂಟ್ ಫ್ಲೋ ಆಗ್ತಾ ಇರುವಾಗ ಅನ್ನೆಸೆಸರಿ ವಿದ್ಯುತ್ ಅಥವಾ ಅಪಾಯಕಾರಿ ವಿದ್ಯುತ್ ಅನ್ನ ಏನ್ ಮಾಡಿದೆ, ಭೂಮಿಗೆ ಸುರಕ್ಷಿತವಾಗಿ ಹರಿಯಲು ಮಾರ್ಗವನ್ನ ಒದಗಿಸ್ಕೊಡುತ್ತೆ. ಎಕ್ಸ್ಟ್ರಾ ವಿದ್ಯುತ್ ಏನಾಗತ್ತೆ, ಅರ್ತಿಗೆ ವಾಪಸ್ ಹೋಗುತ್ತೆ. ಆಯ್ತಾ? ಹಾಗಾಗಿ ಇದು ನಮ್ಗೆ ವಿದ್ಯುತ್ ಆಘಾತ ಮತ್ತು ಉಪಕರಣಗಳಿಗಾಗುವ ಹಾನಿಯನ್ನ ಏನ್ ಮಾಡತ್ತೆ, ತಡೆಯತ್ತೆ ಅಂತ ಹೇಳ್ತೇವೆ. ಇದು ಅರ್ತ್ ವೈರಿನ ವರ್ಕ್. ಇದು ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ ನೋಡೋಣ, ಸರ್ಕ್ಯೂಟ್ ಅಲ್ಲಿ ಮನೆಯಲ್ಲಿನ ಮೀಟರ್ ಬೋರ್ಡ್ ಅನ್ನ ನೀವೆಲ್ಲ ನೋಡಿರ್ತೀರಾ ಅಲ್ವಾ? ನೋಡಿ, ಇಲ್ಲಿ ಚಿತ್ರವನ್ನು ತೋರಿಸಿದ್ದೇನೆ. ಮೀಟರ್ ಬೋರ್ಡ್ ಅಲ್ಲಿ ಏನಾಗುತ್ತೆ, ಇದು ಮೀಟರ್ ಬೋರ್ಡ್. ಸೊ ಇಲ್ಲಿ ಪಕ್ಕದಲ್ಲಿ ತುಂಬಾ ಕನೆಕ್ಷನ್ಸ್ ಇರುತ್ತೆ, ಹೌದಾ? ಸೊ ಇದನ್ನ ನಾವೇನಂತ ಕರಿತೇವೆ, ಫ್ಯೂಸ್ ಅಂತ ಹೇಳ್ತೇವೆ ಅಲ್ವಾ? ಫ್ಯೂಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಫ್ಯೂಸ್ ಇಲ್ಲ ಅಂದ್ರೆ ಏನಾಗತ್ತೆ ಅನ್ನೋದನ್ನ ನೋಡಿ ಈಗ. ಸೊ ಮನೆಯಲ್ಲಿನ ಮೀಟರ್ ಬೋರ್ಡ್ ನಲ್ಲಿ ಈ ತಂತಿಗಳು ಮುಖ್ಯ ಫ್ಯೂಸ್ ನ ಮೂಲಕ ಏನಾಗತ್ತೆ, ಹಾಯ್ದು ಹೋಗುತ್ತೆ. ಸೊ ಇದನ್ನ ಅದು ಇಲ್ಲಿಂದ ಈ ತಂತಿಗಳ ಮೂಲಕ ಫ್ಯೂಸ್ಗೆ ಬಂದು ಫ್ಯೂಸ್ ಇಂದ ಏನಾಗತ್ತೆ, ಮೀಟರ್ಗೆ ಹೋಗುತ್ತೆ, ಮೀಟರ್ ಬೋರ್ಡ್ಗೆ ಹೋಗೋವಾಗ ಈ ಫ್ಯೂಸ್ ನ ಕೆಲಸ ಏನು, ಇವುಗಳನ್ನ ಮುಖ್ಯ ಸ್ವಿಚ್ ನ ಮೂಲಕ ಮನೆಯಲ್ಲಿನ ವಿದ್ಯುತ್ ತಂತಿಗಳೊಂದಿಗೆ ಏನಾಗಿರುತ್ತೆ, ಸಂಪರ್ಕಿಸಲಾಗತ್ತೆ. ಸೊ ಇದು ಫ್ಯೂಸ್ ನ ಕನೆಕ್ಷನ್. ಆಯ್ತಾ? ಹಾಗಾದ್ರೆ ಫ್ಯೂಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡಿದ್ರೆ, ಎಲ್ಲಾ ಗೃಹ ಬಳಕೆಯ ವಿದ್ಯುತ್ ಮಂಡಳಗಳಿಗೆ ವಿದ್ಯುತ್ ಫ್ಯೂಸ್ ಒಂದು ಮುಖ್ಯ ಅವಯವ ಆಗಿದೆ. ಆಯ್ತಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಏನ್ ಮಾಡತ್ತೆ ಅಂದ್ರೆ ವಿದ್ಯುತ್ ಮಂಡಲದಲ್ಲಿನ ಫ್ಯೂಸ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ನಿಂದ ಉಂಟಾಗುವ ಹಾನಿಯನ್ನ ಏನ್ ಮಾಡತ್ತೆ, ರಕ್ಷಿಸುತ್ತೆ. ಅಂದ್ರೆ ನಾವ್ ಹೇಳ್ತೇವೆ ಕೆಲವೊಂದ್ಸಲ ಜಾಸ್ತಿ ವೋಲ್ಟೇಜ್ ಅಥವಾ ಜಾಸ್ತಿ ಕರೆಂಟ್ ಬರ್ತಾ ಇದೆ, ಜಾಸ್ತಿ ವೋಲ್ಟೇಜ್ ಇದೆಯಪ್ಪ ಇವತ್ತು, ಯಾಕೋ ಲೈಟ್ ಜಾಸ್ತಿ ಡಾರ್ಕ್ ತೋರಿಸ್ತಾ ಇದೆ ಅಂತ ಹೇಳ್ತೇವೆ, ಹೌದಾ? ಅಂದ್ರೆ ಅದರ ಅರ್ಥ ಏನು, ಕೆಲವೊಂದ್ಸಲ ವೋಲ್ಟೇಜ್ ಸಪ್ಲೈ ಜಾಸ್ತಿ ಆಗುತ್ತೆ, ಹೌದಾ? ಆಗ ಈ ಫ್ಯೂಸ್ ಏನ್ ಮಾಡತ್ತೆ ಅಂದ್ರೆ ಜಾಸ್ತಿ ಕರೆಂಟ್ ಸಪ್ಲೈ ಆಗುತ್ತೆ ಅಂದ್ರೆ ಕೆಲವೊಂದು ವೈರ್ ಎಲ್ಲ ಸುಟ್ಟೋಗುತ್ತೆ, ಹೌದಾ? ಎಲ್ಲಿ, ಮೀಟರ್ ಬೋರ್ಡ್ಗಳಲ್ಲಿ. ಈ ಫ್ಯೂಸ್ ಏನ್ ಮಾಡುತ್ತೆ ಅಂದ್ರೆ ಈ ಫ್ಯೂಸಿನ ಕೆಲ್ಸನೇ ಅದು. ಬೇಡದೆ ಇರೋ ವಿದ್ಯುತ್ ಪ್ರವಾಹ ಆದಾಗ ಇದೇನ್ ಮಾಡತ್ತೆ, ಇದರಲ್ಲಿರೋ ವೈರ್ಗಳು ಸುಟ್ಟು ಹೋಗಿ ಮುಂದೆ ವಿದ್ಯುತ್ ಪ್ರವಾಹ ಆಗೋದನ್ನ ಸ್ಟಾಪ್ ಮಾಡುತ್ತೆ. ಹಾಗೆ ಮಾಡೋದ್ರಿಂದ ಉಳಿದಿರೋ ಉಪಕರಣಗಳು ಹಾಳಾಗೋದು ಏನಾಗುತ್ತೆ, ರಕ್ಷಣೆ ಆಗುತ್ತೆ, ಹೌದಾ? ಇದು ಏನಿದು ಫ್ಯೂಸ್ ನ ಕೆಲಸ. ಸೊ ಫ್ಯೂಸ್ ಇಲ್ಲ ಅಂದ್ರೆ ಏನಾಗಲ್ಲ, ಮಂಡಲ ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ, ವಿದ್ಯುತ್ ಪ್ರವಾಹ ಸರಿಯಾಗಿ ಆಗಲ್ಲ. ಫ್ಯೂಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಸೊ ನೆಕ್ಸ್ಟ್ ಅಲ್ಲಿ ನೋಡಿ, ಮಂಡಲದಲ್ಲಿ ನಾನು ಆಗ್ಲೇ ಹೇಳಿದೆ, ಇಲ್ಲಿ ನಾವು ಮೇನ್ ಆಗಿ ಏನ್ ಮಾಡ್ತೇವೆ, ಎಲ್ಲಾ ಮನೆಗಳಿಗೂ 2 ಮೀಟರ್ ಬೋರ್ಡ್ ಇರುತ್ತೆ. ಆಯ್ತಾ? ಮೀಟರ್ ಬೋರ್ಡ್ ಅಂದ್ರೆ 2 ಮೇನ್ ಕನೆಕ್ಷನ್ಸ್ ಇರುತ್ತೆ. ಒಂದು ಮೇನ್ ಕನೆಕ್ಷನ್ ಏನ್ ಮಾಡುತ್ತೆ ಅಂದ್ರೆ 5 ಆಂಪಿಯರ್ ಅಲ್ಲಿ ಕೆಲಸ ಮಾಡುತ್ತೆ, 5 ಆಂಪಿಯರ್ ವಿದ್ಯುತ್ ಪ್ರವಾಹದ ಹರಿವನ್ನ ತಗೊಳುತ್ತೆ. ಇನ್ನೊಂದು 15 ಆಂಪಿಯರ್ ಮಂಡಲ ಅಂತ ಹೇಳ್ತೇವೆ. ಸೊ 2 ಮನೆಗಳಲ್ಲಿ, ಎಲ್ಲಾ ಮನೆಗಳಲ್ಲೂ 2 ತರದ ಸಪರೇಟ್ ವಿದ್ಯುತ್ ಪ್ರವಾಹ ಹಾಗೂ ಸರ್ಕ್ಯೂಟ್ ಇರುತ್ತೆ. ಒಂದು ಕಡಿಮೆ ವಿದ್ಯುತ್ ಪ್ರವಾಹದ ಮಂಡಲ ಆದ್ರೆ ಇನ್ನೊಂದು ಜಾಸ್ತಿ 15 ಆಂಪಿಯರ್. ಯಾಕೆ ಇದು 2 ಇರುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲಿ ಸಾಮಾನ್ಯವಾಗಿ 2 ಪ್ರತ್ಯೇಕ ವಿದ್ಯುತ್ ಮಂಡಲಗಳನ್ನ ಬಳಸ್ತೇವೆ. ಯಾಕೆ ಅಂದ್ರೆ ನಮಗ್ ಗೊತ್ತಿದೆ, ಮನೆಯಲ್ಲಿ ಬಳಸೋ ಬೇರೆ ಬೇರೆ ಉಪಕರಣಗಳನ್ನ ಬಳಸ್ತೇವೆ ಅಲ್ವಾ, ವಿದ್ಯುತ್ ಅನ್ನ ಬಳಸ್ಕೊಂಡು. ಅಂದ್ರೆ ಬಲ್ಬ್, ಲೈಟ್, ಆಮೇಲೆ ಗೀಸರ್, AC, ಫ್ರಿಡ್ಜ್ ಎಲ್ಲದಕ್ಕೂ ಸೇಮ್ ಕರೆಂಟ್ ಬೇಕಾಗತ್ತಾ? ಇಲ್ಲ.
ನಮ್ಮ ಮೊಬೈಲ್ ಚಾರ್ಜ್ ಮಾಡ್ಲಿಕ್ಕೆ, ಆಮೇಲೆ ಫ್ಯಾನ್ ರನ್ ಆಗ್ಲಿಕ್ಕೆ ಅಥವಾ ಬಲ್ಬ್ ಉರಿಲಿಕ್ಕೆ ಏನಾಗ್ಬಹುದು, ಕಡಿಮೆ ವಿದ್ಯುತ್ ಸಾಕು, ಅಂದ್ರೆ 5 ಆಂಪಿಯರ್ ಅಥವಾ ಅದಕ್ಕಿಂತ ಕಡಿಮೆ ಸಾಕಾಗತ್ತೆ. ಸೊ ಆಗ ಏನಾಗತ್ತೆ, ಈ ಮಂಡಲ ಕೆಲಸ ಮಾಡತ್ತೆ. ಇವುಗಳಲ್ಲಿ ಏನಾಗತ್ತೆ, 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ಪ್ರವಹಿಸುವಂತೆ ಮಾಡುವ ಮಂಡಲದಲ್ಲಿ ಬಲ್ಬ್ಸು, ಫ್ಯಾನು ಇತ್ಯಾದಿ ಉಪಕರಣಗಳು ಏನಾಗತ್ತೆ, ಬಳಸಲಾಗತ್ತೆ. ಅದೇ ನಾವು ಈಗ AC, ಫ್ರಿಡ್ಜ್, ಹಾಗೆ ವಾಷಿಂಗ್ ಮಷಿನ್, ಗೀಸರ್ ಅನ್ನ ಬಳಸ್ತೇವೆ. ಇವೆಲ್ಲ ಏನಿದು ಜಾಸ್ತಿ ಪವರ್ ಕನ್ಸಂಪ್ಷನ್ ಅಪ್ಲಯನ್ಸಸ್ ಅಂತ ಹೇಳ್ತೇವೆ ಅಲ್ವಾ. ಸೊ ಇಲ್ಲಿ ಇದಕ್ಕೆಲ್ಲ ಜಾಸ್ತಿ ಪವರ್ಸ್ ಬೇಕಾಗತ್ತೆ. ಅದಕ್ಕಾಗಿ ಏನ್ ಮಾಡ್ತೇವೆ, 15 ಆಂಪಿಯರ್ ವಿದ್ಯುತ್ ಪ್ರವಾಹ ಇರುವ ಮಂಡಲವನ್ನ ಏನ್ ಮಾಡ್ತೇವೆ, ಬಳಸ್ತೇವೆ. ಇದರಿಂದ ಗೀಸರ್, ಕೂಲರ್, ಹಾಗೆ ತಂಪು ಕಾರಕ ಅಂದ್ರೆ ಫ್ರಿಡ್ಜ್, ಕೂಲರ್ಗಳು, ಹಾಗೆ ಗೀಸರ್ ಅಂದ್ರೆ ಗೊತ್ತಿದೆ ಅಲ್ವಾ, ಈ ಎಲ್ಲ ಉಪಕರಣಗಳು ಏನ್ ಮಾಡತ್ತೆ, ಕೆಲಸ ಮಾಡುತ್ತೆ. ಹಾಗಾದ್ರೆ ಎಲ್ಲಾ ಮನೆಗಳಿಗೂ 2 ಪ್ರತ್ಯೇಕ ಕನೆಕ್ಷನ್ ಇರುತ್ತೆ. ಒಂದು 5 ಆಂಪಿಯರ್ ಕನೆಕ್ಷನ್ ಆದ್ರೆ ಇನ್ನೊಂದು 15 ಆಂಪಿಯರ್ ಕನೆಕ್ಷನ್ ಅಂತ ಹೇಳ್ತಾರೆ. ಸೊ ಇದರ ಮೂಲಕ ಯಾವ ಯಾವ ಅಪ್ಲಯನ್ಸಸ್ಗೆ, ಉಪಕರಣಗಳಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ವಿದ್ಯುತ್ ಪ್ರವಾಹ ಹೋಗುತ್ತೆ. ಆಯ್ತಾ. ಸೊ ಇವು ಏನಾಗಿದೆ ನಮ್ಮ ಕಾನ್ಸೆಪ್ಟ್. ಸೊ ಇಲ್ಲಿ ನೋಡಿ, ಹಸಿರು ಆವಾಹಕ ಹೊದಿಕೆಯನ್ನ ಭೂ ಸಂಪರ್ಕ ತಂತಿ ಅಂತ ಹೇಳ್ತೇವೆ. ಇದರ ಕೆಲಸವನ್ನ ನಾನು ಆಗ್ಲೇ ಹೇಳ್ದೆ. ಮನೆಯ ಹತ್ತಿರ ಭೂಮಿಯಲ್ಲಿ ಬಹಳಷ್ಟು ಆಳದಲ್ಲಿ ಏನ್ ಮಾಡಿರ್ತೇವೆ, ಇದನ್ನ ಹೂಳುತ್ತೇವೆ. ಇದನ್ನ ಲೋಹದ ತಟ್ಟೆಗೆ ಅಥವಾ ಮೆಟಲ್ ಪ್ಲೇಟಿಗೆ ಜೋಡಿಸಿರ್ತಾರೆ. ಸೊ ಈ ತಂತಿಯ ಉಪಯೋಗವು ಪ್ರಮುಖವಾಗಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸ್ತಾರೆ. ಇಸ್ತ್ರಿ ಪೆಟ್ಟಿಗೆ ಅದ್ರ ಹೊರಗಡೆ ಕಬ್ಬಿಣ ಇರುತ್ತೆ, ಹೌದಾ, ಲೋಹ ಇರುತ್ತೆ. ಹಾಗೆ ಬೇರೆ ಬೇರೆ ವಿದ್ಯುತ್ ಇದಕ್ಕೆ, ಈಗ ಫ್ರಿಡ್ಜ್ ಗಳಿಗೆ ಕೆಲವೊಂದ್ಸಲ ಮೆಟಲ್ಸ್ ಅನ್ನ ಯೂಸ್ ಮಾಡ್ತೇವೆ ಹೊರಗಡೆ. ಸೊ ಅವುಗಳನ್ನೆಲ್ಲ ಏನ್ ಮಾಡಿರ್ತೇವೆ, ಸುರಕ್ಷತೆಗಾಗಿ ಏನ್ ಮಾಡ್ತೇವೆ, ಈ ಅರ್ಥಿಂಗ್ ಅಥವಾ ಅರ್ತ್ ವೈರ್ ಅನ್ನ ಯೂಸ್ ಮಾಡ್ತೇವೆ, ಭೂ ಸಂಪರ್ಕ ತಂತಿಯನ್ನ ಬಳಸ್ತೇವೆ. ಅದು ಬಳಸೋದ್ರಿಂದ ಇವೆಲ್ಲ ಸುರಕ್ಷಿತವಾಗಿ ಕೆಲಸ ಮಾಡುತ್ತೆ. ಉದಾಹರಣೆ, ಇಸ್ತ್ರಿ ಪೆಟ್ಟಿಗೆ, ಟೋಸ್ಟರ್, ಹಾಗೆ ವಿದ್ಯುತ್ ಪಂಖ, ರೆಫ್ರಿಜರೇಟರ್ ಇತ್ಯಾದಿ ಉಪಕರಣಗಳಲ್ಲಿ ಅವುಗಳ ಲೋಹದ ಮೇಲ್ಮೈಗೆ ಏನ್ ಮಾಡಿರ್ತೇವೆ, ಭೂ ಸಂಪರ್ಕ ತಂತಿಯನ್ನ ಜೋಡಿಸ್ತೇವೆ. ಇದು ಕಡಿಮೆ ರೋಧವನ್ನ ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನ ಉಂಟು ಮಾಡುತ್ತೆ. ಕಡಿಮೆ ರೋಧ ಅಂದ್ರೆ ಏನು, ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇರಬೇಕು, ಅಂದ್ರೆ ವಿದ್ಯುತ್ ಪ್ರವಾಹ ಜಾಸ್ತಿ ಇರುತ್ತೆ. ನಮಗ್ ಗೊತ್ತಿದೆ, ರೋಧ ಕಡಿಮೆ ಆದಾಗ ಏನಾಗುತ್ತೆ, ವಿದ್ಯುತ್ ಪ್ರವಾಹ ಜಾಸ್ತಿ ಆಗುತ್ತೆ. ಸೊ ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನ ಏನ್ ಮಾಡುತ್ತೆ, ಇದು ಉಂಟು ಮಾಡುತ್ತೆ. ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾಗದ ಹಾಗೆ ಏನ್ ಮಾಡುತ್ತೆ ಇದು, ಹಾಗೆ ತೀವ್ರ ವಿದ್ಯುತ್ ಆಘಾತ ಉಪಕರಣಗಳಿಗೆ ಆಗದ ಹಾಗೆ ಭೂ ಸಂಪರ್ಕ ತಂತಿ ಕೆಲಸ ಮಾಡುತ್ತೆ. ಆಯ್ತಾ. ಇವನ್ನೆಲ್ಲ ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಳ್ಬೇಕು. ತಟಸ್ಥ ತಂತಿ ಕೆಲಸ ಏನು, ಭೂ ಸಂಪರ್ಕ ತಂತಿ ಕೆಲಸ ಏನು ಅನ್ನೋದು. ಆಯ್ತಾ, ಈಗೆಲ್ಲ ಅರ್ಥ ಆಯ್ತಲ್ವಾ. ಸೊ ಈಗ ನೆಕ್ಸ್ಟ್ ಅಲ್ಲಿ ನೋಡಿ, ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡು, ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದ್ರೆ ಏನಾಗತ್ತೆ, ಇದು ವೆರಿ ವೆರಿ ಡೇಂಜರ್, ಹೌದಾ. ಸಜೀವ ತಂತಿ ಅಂದ್ರೆ ಏನು, ರೆಡ್ ವೈರ್ ಅಲ್ವಾ, ಸಜೀವ ತಂತಿ ಅಂದ್ರೆ ರೆಡ್. ಹಾಗೆ ತಟಸ್ಥ ತಂತಿ ಅಂದ್ರೆ ಹೇಗಿರುತ್ತೆ ಅದು, ತಟಸ್ಥ ತಂತಿ ಬ್ಲ್ಯಾಕ್, ಹೌದಾ, ಬ್ಲ್ಯಾಕ್ ವೈರ್. ಸೊ ಇವೆರಡು ಏನಾಗಬಾರ್ದು, ನೇರ ಸಂಪರ್ಕಕ್ಕೆ ಬರಬಾರ್ದು. ಆಯ್ತಾ. ನೇರ ಸಂಪರ್ಕಕ್ಕೆ ಬಂದ್ರೆ ಏನಾಗ್ಬಿಡತ್ತೆ ನೋಡಿ, ಇದ್ರ ಹೊರಗಡೆ ಏನಾಗಿರುತ್ತೆ, ತಟಸ್ಥ ಸಜೀವ ತಂತಿ ರೆಡ್ ಕಲರ್, ಹೌದಾ, ತಟಸ್ಥ ತಂತಿ ಬ್ಲ್ಯಾಕ್ ಕಲರ್. ಅಂದ್ರೆ ಅರ್ಥ ಇದು ಹೊದಿಕೆ, ಇದ್ರ ಹೊದಿಕೆ ರೆಡ್ ಕಲರ್ ಮತ್ತೆ ಬ್ಲ್ಯಾಕ್ ಕಲರ್ ಅಲ್ಲಿ ಇರುತ್ತೆ. ಅದ್ರ ಒಳಗಡೆ ವೈರ್ಸ್ ಇರುತ್ತೆ. ಈಗ ಅದ್ರ ಹೊರಗಡೆ ಇರುವ ಹೊದಿಕೆ ಏನಾದ್ರೂ ಕಟ್ಟಾದ್ರೆ, ಈಗ ನಾವು ಕೆಲವೊಂದ್ಸಲ ಮೊಬೈಲ್ ಅಲ್ಲಿ ಚಾರ್ಜರ್ ಬಳಸ್ತೇವೆ ಅಲ್ವಾ, ಮೊಬೈಲಿಗೆ ಚಾರ್ಜ್ ಮಾಡ್ಲಿಕ್ಕೆ, ಆ ಚಾರ್ಜರ್ ಕಟ್ಟಾಗಿರುತ್ತೆ, ಅದ್ರ ವೈರ್ ಕಟ್ಟಾಗಿರುತ್ತೆ. ಆಗ ನಾವು ನೋಡ್ಬೋದು ಅದರಲ್ಲಿ ಏನಿರುತ್ತೆ, ಸಜೀವ ತಂತಿ ಮತ್ತೆ ತಟಸ್ಥ ತಂತಿಗಳು ಇರುತ್ತೆ. ಸೊ ಅವುಗಳ ಹೊದಿಕೆ ಕಟ್ಟಾದ್ರೆ ಏನಾಗತ್ತೆ, ಅದು ಕೆಲಸ ಮಾಡೋದಿಲ್ಲ. ಅವೇನಾದ್ರೂ ಹೊದಿಕೆಗಳು ಕಟ್ಟಾಗಿ ಅವು ಒಂದಕ್ಕೊಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗ್ಬಿಟ್ರೆ, ನೇರ ಸಂಪರ್ಕಕ್ಕೆ ಬಂತು ಅಂದ್ರೆ ಏನಾಗತ್ತೆ, ಉಪಕರಣ ಹಾಳಾಗತ್ತೆ. ಅದನ್ನೇ ನಾವು ಓವರ್ಲೋಡ್ ಅಂತ ಹೇಳ್ತೇವೆ. ಆಯ್ತಾ. ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು. ಎಕ್ಸಾಮ್ ಅಲ್ಲಿ ಓವರ್ಲೋಡ್ ಅಂದ್ರೆ ಏನು ಅಂತ ಕೇಳ್ತಾರೆ. ಆಗ ಏನಂತ ಬರೀತೀರಾ, ಸಜೀವ ತಂತಿ ಹಾಗೂ ತಟಸ್ಥ ತಂತಿಗಳು ಎರಡು ನೇರ ಸಂಪರ್ಕಕ್ಕೆ ಬಂದಾಗ ಏನಾಗತ್ತೆ, ಓವರ್ಲೋಡ್ ಉಂಟಾಗತ್ತೆ ಅನ್ನೋದನ್ನ ಬರಿಬೇಕು. ನೋಡಿ, ಓವರ್ಲೋಡ್ ಅಂದ್ರೆ ತಂತಿಗಳ ಮೇಲಿನ ಆವಾಹಕ ಹೊದಿಕೆಗೆ ಹಾನಿಗೊಳಗಾದಾಗ, ನಾನೀಗ ಹೇಳ್ದೆ ಅಲ್ವಾ ಚಾರ್ಜರ್ ಎಕ್ಸಾಂಪಲ್ ತಗೊಂಡು, ಹಾಗೆ ಆ ಉಪಕರಣಗಳಲ್ಲಿ ಯಾವುದಾದರೂ ದೋಷವಿದ್ದರೆ ಇದೇನಾಗತ್ತೆ,
ಇದು ಸಂಭವಿಸುತ್ತೆ, ಓವರ್ಲೋಡ್ ಸಂಭವಿಸುತ್ತೆ. ಹಾಗಾದ್ರೆ ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು, ಅಥವಾ ರಸ್ವ ಮಂಡಲ ಅಂದ್ರೆ ಏನು? ಇದು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದು ಓವರ್ಲೋಡ್ ಆದಾಗ ಏನಾಗತ್ತೆ, ಮಂಡಲದಲ್ಲಿ ಇದ್ದಕ್ಕಿದ್ದಾಗೆ ವಿದ್ಯುತ್ ಪ್ರವಾಹ ಜಾಸ್ತಿ ಆಗತ್ತೆ. ಆ ವಿದ್ಯುತ್ ಪ್ರವಾಹವು ತಟ್ಟನೆ ಹೆಚ್ಚಾದಾಗ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಹೇಳ್ತೇವೆ, ಹೌದಾ? ಅದನ್ನೇ ನಾವು ರಸ್ವ ಮಂಡಲ ಅಂತ ಕರಿತೇವೆ. ಇದು ಕೂಡ ಇಂಪಾರ್ಟೆಂಟ್. ನಮಗ್ ಗೊತ್ತಿದೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಸ್ಪಾರ್ಕ್ ಪ್ರೊಡ್ಯೂಸ್ ಆಗತ್ತೆ, ಹೌದಾ? ಕೆಲವೊಂದ್ಸಲ ನಾವು ನೋಡ್ತೇವೆ ಸ್ಪಾರ್ಕ್ ಪ್ರೊಡ್ಯೂಸ್ ಆಗಿ ಏನಾಗತ್ತೆ, ಅದು ಆ ವೈರು ಸುಟ್ಟೋಗತ್ತೆ ಅಲ್ವಾ? ಅದನ್ನ ಶಾರ್ಟ್ ಸರ್ಕ್ಯೂಟ್ ಅಂತ ಕರೀತಾರೆ. ಇವಿಷ್ಟು ಓವರ್ಲೋಡ್ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಬಗ್ಗೆ. ಹಾಗಾದ್ರೆ ಓವರ್ಲೋಡ್ ಯಾವ ಯಾವ ಕಾರಣಗಳಿಂದ ಉಂಟಾಗತ್ತೆ? ಮೊದಲನೆಯದಾಗಿ ಇದನ್ನು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಓವರ್ಲೋಡ್ಗಳಿಗೆ ಕಾರಣಗಳನ್ನ ಬರೆಯಿರಿ ಅಂತ. ಮೊದಲನೇ ಕಾರಣ ಏನು? ಸರಬರಾಜಾಗುವ ವೋಲ್ಟೇಜು ಅಕಸ್ಮಾತ್ ಆಗಿ ಅಥವಾ ಆಕಸ್ಮಿಕವಾಗಿ ಹೆಚ್ಚಳ ಆಗೋದು. ಅಂದ್ರೆ ಏನಾಗೋದು, ಒಂದೇ ಸಲ ಜಾಸ್ತಿ ವೋಲ್ಟೇಜ್ ಕರೆಂಟು ಮನೆಗಳಿಗೆ ಸಪ್ಲೈ ಆಗತ್ತೆ. ನೋಡಿದ್ದೇವೆ ನಾವು, ವೋಲ್ಟೇಜ್ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಅಂತ ಬಳಸ್ತೇವೆ, ಹೌದಾ? ಲೈಟ್ ಡಿಮ್ ಆಗಿದ್ರೆ ಇವತ್ತೇನೋ ವೋಲ್ಟೇಜ್ ಕಡಿಮೆ ಇದೆ ಅನ್ಸುತ್ತೆ ಅಂತೇವೆ. ಸೊ ಅದು ಅಕಸ್ಮಾತ್ ಆಗಿ ತುಂಬಾ ಜಾಸ್ತಿ ಆದಾಗ ಏನಾಗತ್ತೆ, ಓವರ್ಲೋಡ್ ಆಗತ್ತೆ ಅನ್ನೋದು ಮುಖ್ಯ ಕಾರಣ. ಎರಡನೆಯದು, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸೋದು. ಅಂದ್ರೆ ತುಂಬಾ ಉಪಕರಣಗಳನ್ನ ಒಂದಕ್ಕೊಂದು ಜೋಡಿಸೋದು. ಅಂದ್ರೆ ಪದ್ಧತಿ ಪ್ರಕಾರ ಜೋಡಿಸಿರಲ್ಲ, ಹೇಗೇಗೋ ಜೋಡಿಸೋದು. ಹಾಗೆ ಜೋಡಿಸಿದ್ರೆ ಏನಾಗತ್ತೆ, ಆಗ್ಲೂ ಕೂಡ ಓವರ್ಲೋಡ್ ಆಗತ್ತೆ. ಇವೆರಡು ಮುಖ್ಯ ಕಾರಣಗಳು. ಹಾಗಾದ್ರೆ ಕಾರಣ ಗೊತ್ತಾಯ್ತು ಅಂದ್ಮೇಲೆ ಅದನ್ನ ತಪ್ಪಿಸೋದು ಕೂಡ ಈಸಿ ಅಲ್ವಾ? ಹಾಗಾದ್ರೆ ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಉಂಟಾಗುವ ಓವರ್ಲೋಡ್ ಅನ್ನ ಹೇಗೆ ತಪ್ಪಿಸೋದು? ಅದಕ್ಕೆ ಯಾವ ಕ್ರಮಗಳನ್ನ ಅನುಸರಿಸಬೇಕು? ಮೊದಲನೆಯದಾಗಿ ಉಪಕರಣಗಳನ್ನು ಸಮಾಂತರವಾಗಿ ಜೋಡಣೆ ಮಾಡಬೇಕು. ಸಮಾಂತರವಾಗಿ ಅಂದ್ರೆ ಏನದು? ಪ್ಯಾರಲಲ್, ಹೌದಾ? ಪ್ಯಾರಲಲ್ ಅಂತ ಹೇಳ್ತೇವೆ. ಸೊ ಪ್ಯಾರಲಲ್ ಆಗಿ ಜೋಡಿಸ್ಬೇಕು, ನೇರವಾಗಿ ಜೋಡಿಸಬಾರ್ದು. ಹಾಗೆ ಜೋಡಿಸಿದಾಗ ಎಷ್ಟು ಬೇಕೋ ಅಷ್ಟೇ ತಗೊಳತ್ತೆ ಉಪಕರಣ. ನೇರವಾಗಿ ಜೋಡಿಸಿದ್ರೆ ಒಂದು ಉಪಕರಣ ಹಾಳಾಯ್ತು ಅಂದ್ರೆ ಅದ್ರ ಮೂಲಕ ಎಲ್ಲಾನು ಹಾಳಾಗ್ತಾ ಹೋಗುತ್ತೆ, ಆಯ್ತಾ? ಎರಡನೆಯದು, ಒಂದಕ್ಕಿಂತ ಹೆಚ್ಚು ಉಪಕರಣವನ್ನ ಒಂದು ಸಾಕೆಟ್ಗೆ ಜೋಡಿಸಬಾರ್ದು, ಬೇರೆ ಬೇರೆ ಸಾಕೆಟ್ಗಳಿಗೆ ಏನ್ ಮಾಡಬೇಕು, ಜೋಡಿಸ್ಬೇಕು. ಮೂರನೆಯದು, ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬರದಂತೆ ಏನ್ ಮಾಡ್ಬೇಕು, ನೋಡ್ಕೊಳ್ಬೇಕು. ಸೊ ಇಲ್ಲಿ ಕಾರಣಗಳಲ್ಲೂ ಕೂಡ ಇದನ್ನ ನೀವು ಬರಿಬಹುದು. ಮೂರನೇ ಕಾರಣ ಏನದು? ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರೋದ್ರಿಂದ ಏನಾಗತ್ತೆ, ಓವರ್ಲೋಡ್ ಉಂಟಾಗತ್ತೆ, ಮೂರನೇ ಕಾರಣ. ಸೊ ಓವರ್ಲೋಡ್ ಅನ್ನ ತಪ್ಪಿಸ್ಬೇಕು ಅಂದ್ರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬರದಂತೆ ಏನ್ ಮಾಡ್ಬೇಕು, ನೋಡ್ಕೊಳ್ಬೇಕು, ಆಯ್ತಾ? ಇವಿಷ್ಟು ಏನಿದು ಈ ಅಧ್ಯಾಯದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಹಾಗಾದ್ರೆ ಈಗ ನಾವೇನ್ ಮಾಡೋಣ, ಕೆಲವೊಂದು MCQ ಕ್ವಶನ್ಸ್ ಅನ್ನ ನೋಡೋಣ, ಬಹು ಆಯ್ಕೆಯ ಪ್ರಶ್ನೆ. ಮೊದಲನೆಯದು ನೋಡಿ, ಇಲ್ಲಿಗೆ ಈ ಕಾನ್ಸೆಪ್ಟ್ಗಳೆಲ್ಲ ಮುಗೀತು. ಎಲ್ಲ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಈ ಅಧ್ಯಾಯದ್ದು. ಈಗ ಒಂದೆರಡು MCQ ಕ್ವಶನ್ಸ್ ಅನ್ನ ನೋಡಿ ಈ ಅಧ್ಯಾಯವನ್ನ ಕೊನೆಗೊಳಿಸ್ತೇನೆ, ಆಯ್ತಾ? ವಿದ್ಯುತ್ ಅನ್ನು ಕೊಂಡೊಯ್ಯುವ ವಾಹಕವನ್ನು ಈ ರೀತಿ ಇರಿಸಿದಾಗ ಯಾವುದೇ ಬಲವು ಕಾರ್ಯನಿರ್ವಹಿಸುವುದಿಲ್ಲ. ಕಾಂತಕ್ಷೇತ್ರಕ್ಕೆ ಲಂಬವಾಗಿ, ಕಾಂತಕ್ಷೇತ್ರಕ್ಕೆ ಸಮಾಂತರವಾಗಿ, ಕಾಂತಕ್ಷೇತ್ರದಿಂದ ದೂರ, ಹಾಗೆ ಕಾಂತಕ್ಷೇತ್ರದ ಒಳಗಡೆ. ಈ ಪ್ರಶ್ನೆ ಏನ್ ಕೇಳಿದ್ದಾರೆ? ವಿದ್ಯುತ್ ಅನ್ನ ಕೊಂಡೊಯ್ಯುವ ವಾಹಕ ಅಂದ್ರೆ ಏನು? ಕಂಡಕ್ಟರ್ಸ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಆಗ ನಾವು ಈ ಕಾಂತಕ್ಷೇತ್ರವನ್ನ ಹೇಗೆ ಇರಿಸಿದ್ರೆ ಬಲ ಪ್ರಯೋಗ ಕೆಲಸ ಮಾಡೋದಿಲ್ಲ ಅಂತ ಕೇಳಿದ್ದಾರೆ. ಫೋರ್ಸು, ಬಲ, ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಪ್ರವಾಹದ ಬಗ್ಗೆ ಫ್ಲೆಮಿಂಗ್ ನ ಎಡಗೈ ನಿಯಮದ ಪ್ರಕಾರ ಕಲ್ತ್ಕೊಂಡಿದ್ದೇವೆ, ಹೌದಾ? ಅದನ್ನ ನಾವು ಏನ್ ಮಾಡಿದ್ದೇವೆ, ಕಲ್ತಿದ್ದೇವೆ ಕೂಡ ಕಾನ್ಸೆಪ್ಟ್ ಅನ್ನ. ಅಲ್ಯೂಮಿನಿಯಂ ರಾಡ್ ಅನ್ನ ನಾವು ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ? ಆಗ ಅಲ್ಲಿ ಏನಾಗ್ಬೇಕು, ಲಂಬವಾಗೇ ಇರ್ಬೇಕು. ಸಮಾಂತರವಾಗಿದ್ರೆ ಏನಾಗಲ್ಲ, ಬಲವು ಕಾರ್ಯನಿರ್ವಹಿಸಲ್ಲ ಅನ್ನೋದನ್ನ ಹೇಳ್ತೇವೆ. ಸೊ ಕಾಂತಕ್ಷೇತ್ರ ಸಮಾಂತರವಾಗಿದ್ರೆ ಏನಾಗಲ್ಲ, ಬಲವು ಕಾರ್ಯನಿರ್ವಹಿಸುವುದಿಲ್ಲ. ಲಂಬವಾಗಿದ್ರು ಆಗುತ್ತೆ, ಸ್ವಲ್ಪ ದೂರ ಇದ್ರೂ ಆಗುತ್ತೆ, ಸ್ವಲ್ಪ ಒಳಗಡೆ ಇದ್ರೂ ಏನಾಗತ್ತೆ, ಬಲ ಕಾರ್ಯನಿರ್ವಹಿಸುತ್ತೆ. ಆದ್ರೆ ಕಾಂತಕ್ಷೇತ್ರಕ್ಕೆ ಸಮಾಂತರವಾಗಿದ್ರೆ ಅಂದ್ರೆ ಪ್ಯಾರಲಲ್, ಲಂಬವಾಗಿರೋದು ಅಂದ್ರೆ ಪರ್ಪೆಂಡಿಕ್ಯುಲರ್, ಆಯ್ತಾ? ಪ್ಯಾರಲಲ್ ಆಗಿ ಇರಬಾರ್ದು ಅನ್ನೋದು ಇದರ ಅರ್ಥ. ನೆಕ್ಸ್ಟ್ ಅಲ್ಲಿ ಸೆಕೆಂಡ್ ಕ್ವಶನ್, ವಿದ್ಯುತ್ ಜನಕವು ಈ ನಿಯಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ. ವಿದ್ಯುತ್ ಜನಕ, ವಿದ್ಯುತ್ ಮೋಟಾರ್ಸ್ ಅಂತ ಹೇಳ್ತೇವೆ, ಹೌದಾ? ಸೊ ಅವು ಯಾವುದ್ರ ಮೇಲೆ ಕಾರ್ಯನಿರ್ವಹಿಸುತ್ತೆ?
ವಿದ್ಯುತ್ ಪ್ರವಾಹದ ಮೇಲೋ, ವಿದ್ಯುತ್ ಕಾಂತೀಯ ಪ್ರೇರಣೆ, ವಿಭವ ಅಥವಾ ವಿದ್ಯುತ್ ರೋಧ. ರೋಧದ ಮೇಲೆ ಆಗಲ್ಲ. ರೋಧ ಅಂದ್ರೆ ರೆಸಿಸ್ಟೆನ್ಸ್, ಹೌದಾ? ಅಲ್ಲ. ವಿಭವ ಅಥವಾ ವಿಭವಾಂತರ ಅಂದ್ರೆ ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್, ಇದು ಕೂಡ ಅಲ್ಲ. ವಿದ್ಯುತ್ ಪ್ರವಾಹ ಅಂದ್ರೆ ಕರೆಂಟ್ ಫ್ಲೋ, ಇದು ಕೂಡ ಅಲ್ಲ. ಹಾಗಾದ್ರೆ ಇದು ಯಾವುದ್ರ ಮೇಲೆ ಕೆಲಸ ನಿರ್ವಹಿಸುತ್ತೆ? ವಿದ್ಯುತ್ ಕಾಂತೀಯ ಪ್ರೇರಣೆ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಇಫೆಕ್ಟ್ ಅಂತ ಹೇಳ್ತೇವೆ. ಸೊ ಅದರ ಮೂಲಕ ಏನ್ ಮಾಡತ್ತೆ? ವಿದ್ಯುತ್ ಜನಕವು ಮ್ಯಾಗ್ನೆಟಿಕ್ ಫೀಲ್ಡ್ ಇಫೆಕ್ಟ್ ಮೇಲೆ ಏನ್ ಮಾಡತ್ತೆ? ಕಾರ್ಯನಿರ್ವಹಿಸುತ್ತೆ. ಸೊ ಇಲ್ಲಿ ಬಿ ಆನ್ಸರು ಕರೆಕ್ಟ್. ನೆಕ್ಸ್ಟ್ ಒನ್, ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯುವ ಸಾಧನ. ಅಂದ್ರೆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅನ್ನೋದನ್ನ ಯಾವ ಸಾಧನ ತೋರಿಸುತ್ತೆ ಅಂತ ಕೇಳಿದ್ದಾರೆ. ಗೆಲ್ವಾನೋಮೀಟರ್, ಮೋಟಾರ್, ಜನರೇಟರ್ ಯಾವುದು ಅಲ್ಲ. ಸೊ ನಮ್ಗೆ ಗೊತ್ತಿದೆ ಬೇರೆ ಬೇರೆ ಉಪಕರಣಗಳು ಹೇಗೆ ಕೆಲಸ ಮಾಡುತ್ತೆ ಅಂತ. ಮೋಟಾರ್ ಏನ್ ಮಾಡೋದಿಲ್ಲ, ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನ ತೋರಿಸೋದಿಲ್ಲ. ಇದು ವಿದ್ಯುತ್ ಪ್ರವಾಹನ ಏನ್ ಮಾಡುತ್ತೆ? ಜನರೇಟ್ ಮಾಡುತ್ತೆ. ಸೊ ಜನರೇಟರ್ ಕೂಡ ವಿದ್ಯುತ್ ಪ್ರವಾಹ ಹರಿವಿಗೆ ಸಹಾಯ ಮಾಡುತ್ತೆ. ಯಾವುದು ಅಲ್ಲ ಅನ್ನೋದಂತೂ ಆಗೋದೇ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಏನಿದೆ? ಗೆಲ್ವಾನೋಮೀಟರ್ ಏನ್ ಶೋ ಮಾಡತ್ತೆ? ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನ ಏನ್ ಮಾಡತ್ತೆ? ಕಂಡುಹಿಡಿಯುವ ಸಾಧನವಾಗಿದೆ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಆನ್ಸರ್ ಏನು? ಎ. ನೆಕ್ಸ್ಟ್ ಅಲ್ಲಿ ನಾಲ್ಕನೆಯದು, ಯಾವ ಸಾಧನವು ವಿದ್ಯುತ್ ಪ್ರವಾಹವನ್ನ ಉತ್ಪಾದಿಸುತ್ತೆ? ನಮಗ್ ಗೊತ್ತಿದೆ, ಮನೆಗಳಲ್ಲಿ ಕರೆಂಟ್ ಹೋದಾಗ ಒಂದು ಇನ್ವರ್ಟರ್ ಅನ್ನ ಬಳಸ್ತೇವೆ, ಇಲ್ಲ ಅಂದ್ರೆ ಏನ್ ಮಾಡ್ತೇವೆ? ಜನರೇಟರ್ ಅನ್ನ ಬಳಸ್ತೇವೆ, ಹೌದಾ? ಜನರೇಟರ್ಗೆ ಕನ್ನಡದಲ್ಲಿ ಏನಂತ ಕರಿತೇವೆ? ವಿದ್ಯುತ್ ಜನಕ ಅಂತ ಹೇಳ್ತೇವೆ. ಹಾಗಾದ್ರೆ ಗೆಲ್ವಾನೋಮೀಟರ್ ವಿದ್ಯುತ್ ಪ್ರವಾಹವನ್ನ ತೋರಿಸುತ್ತೆ, ಉತ್ಪತ್ತಿ ಮಾಡೋದಿಲ್ಲ. ಸೊ ಇದು ರಾಂಗ್. ಅಮೀಟರ್ ಕೂಡ ಹಾಗೆ, ಮಂಡಲದಲ್ಲಿ ಎಷ್ಟು ಪ್ರಮಾಣದ ವಿದ್ಯುತ್ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ತೋರಿಸೋ ಉಪಕರಣ ಇದು ಅಮೀಟರ್, ಇದು ಅಲ್ಲ. ಹಾಗಾದ್ರೆ ಮೋಟಾರ್ ಕೂಡ ಅಲ್ಲ. ವಿದ್ಯುತ್ ಜನಕ ಅಥವಾ ಜನರೇಟರ್ ಏನ್ ಮಾಡತ್ತೆ? ವಿದ್ಯುತ್ ಪ್ರವಾಹವನ್ನ ಅಥವಾ ಕರೆಂಟ್ ಅನ್ನ ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಕರೆಕ್ಟ್ ಆನ್ಸರ್ ಏನು? ಡಿ, ವಿದ್ಯುತ್ ಜನಕ. ಐದನೆಯದು, ಕಾಂತೀಯ ಕ್ಷೇತ್ರ ರೇಖೆಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ? ಕಾಂತೀಯ ಬಲ ರೇಖೆಗಳು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ? ಅವು ನಿರಂತರ ಮುಚ್ಚಿದ ವಕ್ರರೇಖೆಯನ್ನ ರೂಪಿಸುವುದಿಲ್ಲ. ಇದು ರಾಂಗ್. ಯಾಕಂದ್ರೆ ರೂಪಿಸುತ್ತವೆ. ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ರೂಪ್, ಇಟ್ ಈಸ್ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಲೂಪ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್. ನೋಡಿ ಮಕ್ಕಳ, ಇಲ್ಲಿ ಕೇಳಿರೋದು ಕಾಂತಕ್ಷೇತ್ರದ ಅಥವಾ ಕಾಂತೀಯ ಬಲ ರೇಖೆಗಳ ಗುಣಲಕ್ಷಣಗಳ ಮೇಲೆ ಕ್ವಶನ್ ಕೇಳಿದ್ದಾರೆ. ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ. ಮೊದಲನೆಯದು ರಾಂಗ್, ಇದು ರಾಂಗ್ ಸ್ಟೇಟ್ಮೆಂಟ್. ಎರಡನೆಯದು ಅವು ಪರಸ್ಪರ ಛೇದಿಸುವುದಿಲ್ಲ, ಹೌದಲ್ವಾ? ಅಲ್ಲಿ ಏನಾಗೋದಿಲ್ಲ, ಒಂದಕ್ಕೊಂದು ಆ ಲೂಪ್ ಓವರ್ಲ್ಯಾಪ್ ಆಗೋದಿಲ್ಲ. ನೋಡಿ ಇಲ್ಲಿ ದಂಡಕಾಂತ ಹೀಗಿದೆ. ಸೊ ಈ ದಂಡಕಾಂತದಲ್ಲಿ ಏನಾಗ್ತಾ ಇದೆ? ಈಗ ವಿದ್ಯುತ್ ಅಥವಾ ಕಾಂತಕ್ಷೇತ್ರ ಉತ್ಪತ್ತಿ ಆಗತ್ತೆ. ಸೊ ಅವು ಏನಾಗೋದಿಲ್ಲ, ಒಂದಕ್ಕೊಂದು ಛೇದಿಸೋದಿಲ್ಲ ಅಲ್ವಾ? ಅವು ಹೀಗಿರುತ್ತೆ, ಕಾಣಿಸ್ತಾ ಇದೆಯಾ? ಇದು ನಾರ್ತ್ ಆದ್ರೆ ಇದು ಸೌತ್, ನಾರ್ತ್ ಟು ಸೌತ್ ಅಂತ ಹೇಳ್ತೇವೆ ದಂಡಕಾಂತದ ಹೊರಗಡೆ. ಇವು ಒಂದಕ್ಕೊಂದು ಛೇದಿಸಿದ್ಯಾ? ಇಲ್ಲ. ಛೇದಿಸೋದು ಅಂದ್ರೆ ಏನು? ಓವರ್ಲ್ಯಾಪ್, ಹೀಗೆ ಒಂದ್ರ ಮೇಲೆ ಒಂದು ಹೋಗ್ಬೇಕು. ಹೋಗಿದ್ಯಾ? ಇಲ್ಲ. ಸೊ ಹಾಗಾದ್ರೆ ಆಯಸ್ಕಾಂತದ ಹೊರಗಡೆ ದಕ್ಷಿಣದಿಂದ ಉತ್ತರಕ್ಕೆ ಹೋಗುತ್ತೆ ಅನ್ನೋದನ್ನ ಹೇಳ್ತೇವೆ, ಹೌದಾ? ತಪ್ಪು ಇದು. ಹೊರಗಡೆ ಯಾವಾಗ್ಲೂ ನಾರ್ತ್ ಟು ಸೌತ್, ಉತ್ತರದಿಂದ ದಕ್ಷಿಣಕ್ಕೆ ಹೋಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಮೇಲಿನ ಎಲ್ಲವೂ ಸರಿ ಅನ್ಲಿಕ್ಕೆ ಮೇಲೆ ಕೊಟ್ಟಿರೋದು ಒಂದು ಮಾತ್ರ ಕರೆಕ್ಟ್. ಸೊ ಇದು ರಾಂಗು. ಹಾಗಾದ್ರೆ ಇವುಗಳಲ್ಲಿ ಯಾವುದು ಸರಿ? ಅವು ಪರಸ್ಪರ ಛೇದಿಸುವುದಿಲ್ಲ ಅನ್ನೋದು ಕರೆಕ್ಟ್ ಆನ್ಸರ್. ಆರನೇದು, ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಅಂತ ಕೇಳಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಆದಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಏನಾಗಿದೆ ಅಂತ ಅರ್ಥ? ಒಂದೇ ಸಲ ಅವು ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಗಣನೀಯವಾಗಿ ಕಡಿಮೆ ಆಗುತ್ತೆ ಅನ್ನೋದು ರಾಂಗ್. ಬದಲಾಗೋದೇ ಇಲ್ಲ ಅನ್ನೋದು ರಾಂಗ್. ಬಹಳ ಹೆಚ್ಚಾಗತ್ತೆ, ಹೌದು. ಸಡನ್ ಆಗಿ ಇನ್ಕ್ರೀಸ್ ಆಗೋದ್ರಿಂದನೇ ಏನಾಗುತ್ತೆ? ಮಂಡಲದಲ್ಲಿ ಶಾರ್ಟ್ ಸರ್ಕ್ಯೂಟ್ ಉತ್ಪತ್ತಿ ಆಗತ್ತೆ. ಹಾಗಾದ್ರೆ ಸಿ ಆನ್ಸರ್. ಸತತವಾಗಿ ಬದಲಾಗತ್ತೆ ಅನ್ನೋದು ರಾಂಗ್. ಆ ಟೈಮಿಗೆ ಅದು ಬದಲಾಗತ್ತೆ, ಆಯ್ತಾ? ಹೆಚ್ಚಾಗತ್ತೆ, ಒಂದೇ ಸಲ ಹೆಚ್ಚಾಗತ್ತೆ. ಸೊ ಹಾಗಾದ್ರೆ ಬಹಳ ಹೆಚ್ಚಾಗತ್ತೆ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ತಂತಿಯಲ್ಲಿ ವಿದ್ಯುತ್ ಹೆಚ್ಚಾದಾಗ ಅದರ ಸುತ್ತಲಿನ ಕಾಂತಕ್ಷೇತ್ರದ ಬಲ ಏನಾಗತ್ತೆ? ನಮಗ್ ಗೊತ್ತಿದೆ, ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಹೆಚ್ಚಾದಾಗ ಕಾಂತಕ್ಷೇತ್ರದ ಬಲವು ಕೂಡ ಏನಾಗ್ಬೇಕು?
ಹೆಚ್ಚಾಗ್ಬೇಕಾ ಕಡಿಮೆ ಆಗ್ಬೇಕಾ? ಹೆಚ್ಚಾಗ್ಬೇಕು ಅಲ್ವಾ? ವಿದ್ಯುತ್ ಹೆಚ್ಚಾದ ಹಾಗೆ ಕಾಂತಕ್ಷೇತ್ರ ಅಥವಾ ಕಾಂತಕ್ಷೇತ್ರದ ಬಲ ಕೂಡ ಹೆಚ್ಚಾಗತ್ತೆ. ಸೊ ಇಲ್ಲಿ ಅದು ಕಡಿಮೆ ಆಗತ್ತೆ ಅನ್ನೋದು ರಾಂಗ್, ಅದು ಹಾಗೆ ಇರುತ್ತೆ ಅನ್ನೋದು ಕೂಡ ತಪ್ಪು ಉತ್ತರ. ಅದು ಹೆಚ್ಚಾಗತ್ತೆ ಅನ್ನೋದು ಕರೆಕ್ಟ್. ಅದು ಶೂನ್ಯವಾಗಿದೆ ಅಂದ್ರೆ ಇದ್ದಾಗೆ ಇದೆ, ಅಥವಾ ಹೆಚ್ಚಾಗ್ಲೇ ಇಲ್ಲ ಕಡಿಮೆ ಆಗ್ಲೇ ಇಲ್ಲ ಅನ್ನೋದು. ಸೊ ಇಲ್ಲಿ ಯಾವುದು ಸರಿಯಾದ ಉತ್ತರ? ಅದು ಹೆಚ್ಚಾಗುತ್ತದೆ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 8th ಒನ್, ಒಂದು ಫ್ಯೂಸ್ ಅನ್ನ ಸರ್ಕ್ಯೂಟ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ಹೌದು, ಯಾವಾಗ್ಲೂ ಸರ್ಕ್ಯೂಟ್ ಅಲ್ಲಿ ಫ್ಯೂಸ್ ಹೇಗಿರುತ್ತೆ? ಸರಣಿ ಅಥವಾ ಸಿರೀಸ್ ಕನೆಕ್ಷನ್ ಅಂತ ಹೇಳ್ತೇವೆ. ಇದು ಯಾವಾಗ್ಲೂ ಏನಾಗಿರುತ್ತೆ? ಸಿರೀಸ್ ಕನೆಕ್ಷನ್ ನಲ್ಲಿ ಇರುತ್ತೆ, ಆಯ್ತಾ? ಸೊ ಹಾಗಾದ್ರೆ ಯಾವುದ್ರ ಜೊತೆ ಸಿರೀಸ್ ಕನೆಕ್ಷನ್ ಅಲ್ಲಿ ಇರುತ್ತೆ? ತಟಸ್ಥ ತಂತಿ ಜೊತೆ ಇರುತ್ತೋ, ಜೀವಂತ ತಂತಿ ಜೊತೆ ಇರುತ್ತೋ, ಭೂ ಸಂಪರ್ಕ ತಂತಿ ಜೊತೆ ಇರುತ್ತೋ, ಅಥವಾ ಜೀವಂತ ಮತ್ತು ತಟಸ್ಥ ತಂತಿ ಎರಡರ ಜೊತೆನೂ ಇರುತ್ತೋ ಅಂತ ಕೇಳಿದ್ದಾರೆ. ಇದು ಯಾವಾಗ್ಲೂ ಜೀವಂತ ತಂತಿ ಅಥವಾ ಲೈವ್ ವೈರ್ ಅಂತ ಹೇಳ್ತೇವಲ್ವಾ, ಅದರ ಜೊತೆ ಫ್ಯೂಸು ಸರಣಿ ಜೋಡಣೆಯಲ್ಲಿ ಇರುತ್ತೆ. ಸೊ ಇಲ್ಲಿ ಆನ್ಸರ್ ಏನು? ಜೀವಂತ ತಂತಿ. 9th ಒನ್, ಓಸ್ಟೆಡ್ ಇದನ್ನ ಕಂಡುಹಿಡಿದ್ರು. ಹ್ಯಾನ್ಸ್ ಕ್ರಿಶ್ಚಿಯನ್ ಓಸ್ಟೆಡ್ ಅವರು ಯಾವುದನ್ನ ಕಂಡುಹಿಡಿದಿದ್ದಾರೆ? ವಿದ್ಯುತ್ ಕಾಂತೀಯತೆಯನ್ನು ಉತ್ಪಾದಿಸುತ್ತದೆ. ಕಾಂತೀಯತೆಯು ವಿದ್ಯುತ್ ಅನ್ನು ಉತ್ಪಾದಿಸುತ್ತದೆ. ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳು ಪರಸ್ಪರ ಸಂಬಂಧ ಹೊಂದಿಲ್ಲ. 4th ಒನ್, ಪರ್ಯಾಯ ಪ್ರವಾಹವು ಡಿಸಿ ಪ್ರವಾಹಕ್ಕಿಂತ ಉತ್ತಮವಾಗಿದೆ. ಡಿಸಿ ಮತ್ತೆ ಎಸಿ ಬಗ್ಗೆ ನಿಮ್ಗೆ ಗೊತ್ತಿದೆ, ಅಲ್ಟರ್ನೇಟಿಂಗ್ ಕರೆಂಟ್ ಅಂಡ್ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧ ಇಲ್ಲ. ನೆಕ್ಸ್ಟ್ ಅಲ್ಲಿ ವಿದ್ಯುತ್ ಕಾಂತೀಯತೆಯನ್ನು ಉತ್ಪಾದಿಸುತ್ತದೆ. ಕಾಂತೀಯತೆ ಇಲ್ಲಿ ವಿದ್ಯುತ್ ಅನ್ನು ಉತ್ಪಾದಿಸಲ್ಲ. ಹಾಗೆ ವಿದ್ಯುತ್ ಮತ್ತು ಕಾಂತೀಯ ಬಲಗಳಿಗೆ ಸಂಬಂಧ ಇಲ್ಲ ಅನ್ನೋದನ್ನು ಇವರು ಹೇಳಲಿಲ್ಲ. ಇವ್ರು ಮೇನ್ ಆಗಿ ಓಸ್ಟೆಡ್ ಅವರು ಹೇಳಿದ್ದೆ ವಿದ್ಯುತ್ ಹಾಗೆ ಕಾಂತಕ್ಷೇತ್ರಕ್ಕೆ ಸಂಬಂಧ ಇದೆ ಅಂತ. ಹೇಗೆ? ವಿದ್ಯುತ್ ಕಾಂತೀಯತೆಯನ್ನು ಉತ್ಪಾದಿಸುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಸೊ 9th ಒನ್, ಎ ಆನ್ಸರ್ ಇಸ್ ಕರೆಕ್ಟ್. ನೆಕ್ಸ್ಟ್ ಲಾಸ್ಟ್ ಅಂಡ್ ಇಂಪಾರ್ಟೆಂಟ್ 10th ಒನ್, ವಿದ್ಯುತ್ ಪ್ರವಾಹವನ್ನು ಸಾಗಿಸುವ ವಾಹಕವನ್ನು ಏಕರೂಪದ ಕಾಂತೀಯ ಕ್ಷೇತ್ರಕ್ಕೆ ಲಂಬವಾಗಿ ಇರಿಸಿದಾಗ ಅದು ಅನುಭವಿಸುವ ಬಲ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ವಿದ್ಯುತ್ ಪ್ರವಾಹವನ್ನ ಹೊಂದಿರುವ ವಾಹಕವನ್ನ ಕಾಂತೀಯ ಕ್ಷೇತ್ರಕ್ಕೆ ಲಂಬವಾಗಿರಿಸಿದಾಗ ಅಲ್ಲಿ ಉತ್ಪತ್ತಿಯಾಗುವ ಬಲ ಕೂಡ ಏನಾಗಿರುತ್ತೆ? ಲಂಬವಾಗೇ ಇರುತ್ತೆ. ಇದನ್ನ ಯಾವ್ದ್ರಲ್ಲಿ ಕಲ್ತಿದ್ದೇವೆ? ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಕಲ್ತಿದ್ದೇವೆ, ಹೌದಾ? ಇಲ್ಲಿ ಏನಾಗಿರುತ್ತೆ? ಬಲವು ವಿದ್ಯುತ್ ಪ್ರವಾಹಕ್ಕೆ ಹಾಗೂ ಕಾಂತೀಯ ಕ್ಷೇತ್ರಕ್ಕೆ ಲಂಬವಾಗಿರುತ್ತೆ ಅನ್ನೋದನ್ನು. ಸೊ ಇಲ್ಲಿ ಏನಾಗಲ್ಲ, ಬಲವಿಲ್ಲ ಅನ್ನೋದು ರಾಂಗ್. ಎರಡಕ್ಕೂ ಲಂಬವಾಗಿರುವ ಬಲ ಅನ್ನೋದು ಕರೆಕ್ಟ್. ಕಾಂತಕ್ಷೇತ್ರದ ಉದ್ದಕ್ಕೂ ಇರುವ ಬಲ ಅನ್ನೋದು ರಾಂಗ್. ಕಾಂತಕ್ಷೇತ್ರಕ್ಕೆ ವಿರುದ್ಧವಾದ ಬಲ ಅನ್ನೋದು ರಾಂಗ್. ಸೊ ಇಲ್ಲಿ ಬಿ ಆನ್ಸರ್ ಕರೆಕ್ಟ್. ಎರಡಕ್ಕೂ ಏನಿದೆ? ಲಂಬವಾಗಿದೆ. ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಅಂತ ಹೇಳ್ತದೆ. ಸೊ ಬಿ ಆನ್ಸರು ಕರೆಕ್ಟ್. ವಿದ್ಯಾರ್ಥಿಗಳೇ, ಇಲ್ಲಿಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನೋ ಅಧ್ಯಾಯ ಏನಾಗತ್ತೆ? ಕೊನೆಗೊಳ್ಳತ್ತೆ. ಸೊ ಈ ಅಧ್ಯಾಯದಲ್ಲಿ ಬರುವ ಎಲ್ಲಾ ಕಾನ್ಸೆಪ್ಟ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವೇನ್ ಮಾಡ್ಬೇಕು, ಇಲ್ಲಿ ಸಮಸ್ಯೆ ಅಂತ ಬರಲ್ಲ, ಹೌದಾ? ವಿದ್ಯುತ್ ಶಕ್ತಿ ಅಧ್ಯಾಯದಲ್ಲಿ ಹೇಗೆ ಸಮಸ್ಯೆಗಳು ಬರ್ತಿತ್ತು ಹಾಗೆ ಇಲ್ಲಿ ಸಮಸ್ಯೆ ಮತ್ತೆ ಪರಿಹಾರ ಹಾಗೆ ಬರಲ್ಲ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರಲ್ಲ. ಇಲ್ಲಿ ನೀವು ಎಲ್ಲಾ ಥಿಯರಿ ಕಾನ್ಸೆಪ್ಟು ಇಂಪಾರ್ಟೆಂಟ್, ಆಯ್ತಾ? ನಾವೀಗ ಏನೇನ್ ಕಲ್ತಿದ್ದೇವೋ ಅದೆಲ್ಲ. ಮ್ಯಾಗ್ನೆಟಿಕ್ ಅಂದ್ರೆ ಕಾಂತಕ್ಷೇತ್ರದ ವ್ಯಾಖ್ಯೆ, ಕಾಂತಕ್ಷೇತ್ರ ಅಂದ್ರೆ ಏನು, ಅದು ಹೇಗೆ ಉತ್ಪತ್ತಿ ಆಗತ್ತೆ, ಕಾಂತಕ್ಷೇತ್ರದಿಂದ ಕಾಂತೀಯ ಬಲರೇಖೆಗಳು ಹೇಗೆ ಉತ್ಪತ್ತಿ ಆಗತ್ತೆ, ಹಾಗೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳೇನು, ಹಾಗೆ ಬೇರೆ ಬೇರೆ ವಾಹಕಗಳು ಬೇರೆ ಬೇರೆ ಶೇಪ್ ಅಲ್ಲಿ ಇದ್ದಾಗ ವಿದ್ಯುತ್ ಪ್ರವಾಹ ಹೇಗೆ ಉತ್ಪತ್ತಿ ಆಗತ್ತೆ, ಹಾಗೆ ಉತ್ಪತ್ತಿಯಾದ ವಿದ್ಯುತ್ ಪ್ರವಾಹದ ದಿಕ್ಕಿಗೂ ಹಾಗೂ ಕಾಂತಕ್ಷೇತ್ರದ ದಿಕ್ಕಿಗೂ ಏನ್ ಸಂಬಂಧ ಇದೆ ಅನ್ನೋದು ಇಂಪಾರ್ಟೆಂಟ್. ಹಾಗೆ ಇಲ್ಲಿ ಬರುವ ಎರಡು ನಿಯಮ, ಒಂದು ಬಲಗೈ ಹೆಬ್ಬೆರಳಿನ ನಿಯಮ, ಇನ್ನೊಂದು ಅಥವಾ ಹೆಬ್ಬೆರಳಿನ ನಿಯಮ ಅಂತ ಹೇಳ್ತೇವೆ, ಇನ್ನೊಂದು ಫ್ಲೆಮಿಂಗನ ಎಡಗೈ ನಿಯಮ ಅಂತ ಹೇಳ್ತೇವೆ. ಇವೆರಡು ನಿಯಮನು ಇಂಪಾರ್ಟೆಂಟ್. ಹಾಗೆ ಇವನ್ನ ಎಲ್ಲೆಲ್ಲಿ ಉಪಯೋಗಿಸ್ಕೊಂಡು ಹೇಗೆ ಹೇಗೆ ದಿಕ್ಕನ್ನ ತೋರಿಸ್ತೇವೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಲಾಸ್ಟ್ ಅಲ್ಲಿ ಮಂಡಲ, ಗ್ರಹ ಬಳಕೆಯ ವಿದ್ಯುತ್ ಮಂಡಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಸಣ್ಣ ಸಣ್ಣ ಕ್ವಶನ್ ಸುಮಾರು ಕೇಳ್ತಾರೆ. ಫ್ಯೂಸ್ ಅಂದ್ರೆ ಏನು, ಫ್ಯೂಸ್ ಎಲ್ಲಿ ಬಳಕೆ ಆಗುತ್ತೆ, ಮೇನ್ ಸರ್ಕ್ಯೂಟ್ ಅಲ್ಲಿ ಎಷ್ಟು ತರದ ವೈರ್ ಅನ್ನ ಬಳಸ್ತೇವೆ, ಆ ವೈರ್ಗಳು ಯಾವ ಕಲರ್ ಹೊದಿಕೆಯನ್ನು ಹೊಂದಿರುತ್ತೆ, ಆ ವೈರ್ಗಳ ಕೆಲಸ ಏನು, ಹೀಗೆ. ಆಮೇಲೆ ಓವರ್ಲೋಡ್ ಅಂದ್ರೆ ಏನು,
ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು, ಅವುಗಳು ಯಾವ್ಯಾವ ಕಾರಣದಿಂದ ಉತ್ಪತ್ತಿ ಆಗತ್ತೆ, ಅವುಗಳನ್ನ ನಾವು ಹೇಗೆ ಸರಿ ಮಾಡಬಹುದು ಅನ್ನೋದೆಲ್ಲ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಎಲ್ಲವನ್ನು ಕರೆಕ್ಟ್ ಆಗಿ ಓದಿ ಎಕ್ಸಾಮ್ ಅಲ್ಲಿ ಬರಿಬೇಕು, ಆಯ್ತಾ. ಸೊ ಇಲ್ಲಿಗೆ ಈ ಕನ್ನಡ ಮಾಧ್ಯಮದ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಅನ್ನೋ ಅಧ್ಯಾಯ ಮುಕ್ತಾಯಗೊಳ್ತಾ ಇದೆ. ಸೊ ಇದನ್ನ ಸರಿಯಾಗಿ ಮತ್ತೆ ಬೇಕಾದ್ರೆ ರಿವೈಂಡ್ ಮಾಡಿ ನೋಡಿ ಕಲ್ತ್ಕೊಳ್ಳಿ, ಆಯ್ತಾ. ಹಾಗಾದ್ರೆ ನಾವು ಮುಂದಿನ ಕ್ಲಾಸಲ್ಲಿ ಬೇರೆ ಅಧ್ಯಾಯದೊಂದಿಗೆ ಮೀಟ್ ಆಗೋಣ. ಬಾಯ್ ಅಂಡ್ ಟೇಕ್ ಕೇರ್.